ಮುಖವಾಗಿರುವಂತ ಕೋರ್ಸ್ ಇದು ಯಾವುದು ಅಂದ್ರೆ ರೇಖಿ. ಸೊ ಹಾಗಾಗಿ ನೀವೆಲ್ಲರೂ ಸಮೇತ ರೇಖಿಯ ಬಗ್ಗೆ ಕೇಳಿರ್ಬೋದು. ಯಾರ್ಯಾರು ಕೇಳಿದ್ರಿ ಅವರೆಲ್ಲರೂ ಎಸ್ ಅಂತ ಒಂದ್ಸಲ ಟೈಪ್ ಮಾಡ್ರಿ. ನನ್ಗೆ ನಾವು ರೇಖಿ ಅನ್ನೋ ಶಬ್ದವನ್ನ ಕೇಳಿವಿ ಅಥವಾ ಕೋರ್ಸ್ನು ತಗೊಂಡಿರ್ಬೋದು. ಸೊ ಯಾರ್ಯಾರು ಕೇಳಿದ್ರಿ ಅವ್ರೆಲ್ಲರೂ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಎಸ್. ಸೊ ಸಾಕಷ್ಟು ಜನ ರೇಖಿಯ ಬಗ್ಗೆ ಕೇಳಿರ್ಬೋದು ಅಥವಾ ರೇಖಿಯನ್ನ ನೀವು ಕಲ್ತಿರ್ಬೋದು ಅಥವಾ ನೀವು ಒಬ್ಬ ಹೀಲರ್ ಆಗಿರ್ಬೋದು, ಒಬ್ಬ ಟ್ರೈನರು ಆಗಿರ್ಬೋದು, ಅಥವಾ ಇದು ಯಾವ್ದೋ ಹೊಸ ರೇಖಿ ಇದೆ ನೋಡೋಣ ಅಂತಾನು ಬಂದಿರ್ಬೋದು, ಅಥವಾ ಅಚಾನಕ್ ಆಗಿ ನಿಮ್ಗೆ ಯಾರೋ ಲಿಂಕ್ ಹಾಕಿರ್ಬೋದು. ಏನೆಲ್ಲವೂ ಆಗಿ ನೀವ್ ಇವತ್ತಿನ ಸೆಷನ್ಗೆ ಆಗಮಿಸಿದ್ದೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಸಮೇತ ನಮ್ಮ ನಿವೇದಿತಾ ಹೋಗ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಿಮ್ಮ 3 ದಿನಗಳ ಜರ್ನಿ ನಮ್ಮ ಜೊತೆಗಿದೆ ನೋಡ್ರಿ. ಆ ಜರ್ನಿಗೆ ನಾನು ಅನಂತವಾಗಿರುವಂತ ಸ್ವಾಗತ ಸುಸ್ವಾಗತವನ್ನ ಮಾಡ್ತಾ ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿಯನ್ನ ಹೇಳ್ತಾ, ಜೊತೆಗೆ ಈ 3 ದಿನಗಳ ಜರ್ನಿಯಲ್ಲಿ ನೀವು ನನ್ನೊಂದಿಗೆ ನಡೆಯೋದಕ್ಕೆ ತಯಾರಾಗಿದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಹಾಗಾಗಿ ಡೈರಿಯನ್ನ ಓಪನ್ ಮಾಡ್ರಿ. ಎಲ್ಲರ ಹತ್ರ ಡೈರಿ ಮತ್ತು ಪೆನ್ ಇದೆ ಅಂತ ಹೇಳಿ ಅನ್ಕೊಂಡಿನಿ. ಎಸ್. ಸೊ ಡೈರಿ ಮತ್ತು ಪೆನ್ನು ನಿಮ್ ಹತ್ರ ಇದೆ ಅಂತ ಹೇಳಿ ಅನ್ಕೊಂಡಿನಿ. ಸೊ ಎಲ್ರು ನನಗೊಂದ್ಸಲ ನಿಮ್ಮ ಡೈರಿ ಮತ್ತು ಪೆನ್ ಅನ್ನ ಓಪನ್ ಮಾಡಿ ತೋರ್ಸ್ರಿ. So 1 second. ಓಕೆ, ಎಸ್. ಡೈರಿ ಮತ್ತು ಪೆನ್ ಯಾರ ಹತ್ರ ಇದೆ ಅವ್ರೆಲ್ರು ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಓಕೆ. ಸೊ ಎಲ್ಲರಿಗೂ ಯಾರ್ಯಾರ ಹತ್ರ ಡೈರಿ ಮತ್ತು ಪೆನ್ ಇದೆ ಅವರೆಲ್ಲರಿಗೂ ಇನ್ನೊಂದ್ಸಲ ವೆಲ್ಕಮ್ ಅನ್ನ ಮಾಡ್ತೀನಿ. ಯಾವಾಗ್ಲೂ ನೆನ್ಪಿಡ್ರಿ, ಯಾವುದೇ ಒಂದು ಕೋರ್ಸ್ ಇದೆ ನೋಡ್ರಿ, ನಾವು ಏನ್ ಕೇಳ್ತೀವಲ್ಲ ಕೇಳಿದ್ದು ನೆನ್ಪಿರೋದ್ ಕಷ್ಟ ಇದೆ. ಕೇಳಿದ್ದೆಲ್ಲ ನೆನ್ಪಿಟ್ಕೊಳ್ತೀವಿ, ಅದು ನನ್ನ ಜೀವನದಾಗ ಅಳವಡಿಸ್ಕೊಳ್ತೀವಿ. ಇಲ್ಲ, ನೀವು ಬರ್ಕೊಂಡ್ರೆ ಮಾತ್ರ ನಿಮ್ಮ ನೇರವಾಗಿ ಬೆರಳಿನ ತುದಿ ಇದೆ ನೋಡ್ರಿ, ಇದ್ರ ಕನೆಕ್ಷನ್ ಎಲ್ಲಿದೆ ಅಂದ್ರೆ ಸಬ್ಕಾನ್ಶಿಯಸ್ ಮೈಂಡ್ ಜೊತೆಗಿದೆ. ಹಾಗಾಗಿ ಯಾವುದೇ ಒಂದು ಕೋರ್ಸ್ ಅನ್ನ ಮಾಡ್ತೀರಿ ಅಂದ್ರ ನೀವು ಡೈರಿ ಮತ್ತು ಪೆನ್ ನಿಮ್ ಹತ್ರ ಇರ್ಬೇಕು ಅಂತ ಹೇಳಿ ಅನ್ಕೊಂಡಿನಿ. ಸೊ ಯಾರ ಹತ್ರ ಇದೆ ಅವರೆಲ್ಲರಿಗೂ ಇನ್ನೊಂದ್ಸಲ ನಮ್ಮ ಇದ್ರ ಥ್ಯಾಂಕ್ ಯು ಹೇಳ್ತೀನಿ, ಯಾಕಂದ್ರೆ ಡೈರಿ ಪೆನ್ ಅನ್ನ ಇಟ್ಕೊಂಡಿರಿ. ಎಸ್. ಸೊ ಬರ್ಕೊಡ್ರಿ. ಡೇ 1 ಮೊದಲ ದಿನಕ್ಕೆ ತಮ್ಮೆಲ್ಲರಿಗೂ ಮತ್ತೊಂದು ಸಲ ನಾನು ಒಂದಿಷ್ಟು ವಿಚಾರವನ್ನ ಹೇಳ್ತಾ, ಸೊ ಈ 3 ದಿನಗಳ ಜರ್ನಿಯಲ್ಲಿ 3 days ಫ್ರೀ ಸೆಷನ್ ಅಲ್ಲಿ ನೀವ್ ಏನೆಲ್ಲವನ್ನ ಕಲಿಯೋದಕ್ಕೆ ತಯಾರಾಗಿದ್ದೀರಿ ಅಂತ ಸ್ವಲ್ಪ ಬರ್ಕೊಡ್ರಿ. ಸೊ ಫಸ್ಟ್ ನೀವ್ ಏನ್ ಕಲಿತೀರಿ ಅಂದ್ರ ರೇಖಿ ಅಂದ್ರೆ ಏನು ಅಂತ. ರೇಖಿ ಅಂದ್ರೆ ಯಾವ್ದಕ್ಕೆ ರೇಖಿ ಅಂತ ಹೇಳ್ತಾರ. ಫಸ್ಟ್ ಸ್ವಲ್ಪ ನೋಟ್ ಮಾಡ್ಕೊಡ್ರಿ, ಏನೆಲ್ಲವನ್ನ ಕಲಿತೀರಿ. ರೇಖಿ ಅಂದ್ರೆ ಏನು, ರೇಖಿಯಲ್ಲಿ ಏನೆಲ್ಲ ಬರುತ್ತೆ. ಎಸ್. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ ಇಂಡಿಯನ್ ರೇಖಿಯ ಇತಿಹಾಸ, ಭಾರತೀಯ ರೇಖಿಯ ಇತಿಹಾಸ, ಹಿಸ್ಟ್ರಿ. ಸೊ ನಿಮ್ಗೆ ಯಾವಾಗ ಇದರ ಇತಿಹಾಸ ಗೊತ್ತಾಗುತ್ತೆ ನೋಡ್ರಿ, ಅವಾಗ ಇದು ರೇಖಿ ಕಲಿಬೇಕಾ ಕಲಿಬಾರ್ದಾ, ಇದು ನನ್ಗೆ ಅವಶ್ಯಕತೆ ಇದೆನಾ ಇಲ್ಲ, ಇದ್ರ ಶಕ್ತಿ ಏನಿದೆ ಅಂತ ಹೇಳಿ ನಿಮ್ಗೆ ಇತಿಹಾಸದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಹಿಸ್ಟ್ರಿ ಎರಡನೇದು. ಒಂದನೇದು ರೇಖಿ ಅಂದ್ರೇನು, ಎರಡನೇದು ಭಾರತೀಯ ರೇಖಿಯ ಇತಿಹಾಸ. ಎಸ್. ಅದರ ನಂತರ ನೆಕ್ಸ್ಟ್ ಬರ್ಕೋರಿ ನಮ್ಮ ಶರೀರದ ಪಂಚಕೋಶಗಳು, ಮೂರನೇದು ಬರುತ್ತೆ. ಏನ್ ಬರುತ್ತೆ, ನಮ್ಮ ಶರೀರದಲ್ಲಿರುವಂತ ಪಂಚಕೋಶಗಳು. ನಿಮ್ಗೆ ಪಂಚೇಂದ್ರಿಯಗಳು ಗೊತ್ತಿವೆ, ಪಂಚತತ್ವಗಳು ನಿಮ್ಗೆ ಗೊತ್ತಿರ್ಬೋದು. ಆದ್ರೆ ಇಲ್ಲಿ ಹೊಸದಾಗಿ ನೀವು ಏನ್ ಕಲಿತೀರಿ ಅಂದ್ರ ನಮ್ಮ ಶರೀರದಲ್ಲಿರುವಂತ ಪಂಚಕೋಶಗಳನ್ನ ಕುರಿತು ನೀವಿಲ್ಲಿ ಕಲಿತೀರಿ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ ರೇಖೀಯ ಪಂಚತತ್ವಗಳು. ಪಂಚಕೋಶಗಳ ನಂತರ ರೇಖೀಯ ಪಂಚತತ್ವಗಳು. ಎಸ್. ಅದರ ನಂತರ ನಮ್ಮ ಶರೀರದಲ್ಲಿರುವಂತ 7 ಚಕ್ರಗಳ ಮಹತ್ವ, ಅದ್ರ ಹೆಸರು ಮತ್ತೆ ಮಹತ್ವ. ರೇಖೀಯ ನಮ್ಮ ಶರೀರದಲ್ಲಿ ಏನ್ ಚಕ್ರಾಸ್ ಅಂತ ಹೇಳ್ತೀವಲ್ಲ, ಎನರ್ಜಿ ಪಾಯಿಂಟ್ಸ್ಗಳು, ಅದ್ರ ಮಹತ್ವ, 7 ಚಕ್ರದ ಮಹತ್ವ ಮತ್ತು ಹೆಸರು, ಸಾಕಷ್ಟು ಅದ್ರ ಬಗ್ಗೆನೂ ನೀವು ಇಲ್ಲಿ ಕಲಿತೀವಿ. ಎಸ್. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ ಔರಾ ಬಗ್ಗೆ ಕಲಿತೀರಿ. ಔರಾ ಅಂದ್ರೆ ಪ್ರಭಾವಳಿ, ಶಕ್ತಿಯ ಪದರು ಅಥವಾ ಬೆಳಕಿನ ಪದರು. ಈ ಔರಾ ಅಂದ್ರೆ ಏನು, ಅವರ ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗುತ್ತೆ, ನಮ್ಗದು ಯಾವ ರೀತಿ ಎಫೆಕ್ಟ್ ಮಾಡುತ್ತೆ, ಸಾಕಷ್ಟು ವಿಷಯಗಳನ್ನ ಅವರ ಬಗ್ಗೆ ನೀವು ಕಲಿತೀರಿ. ಎಸ್. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ ಸ್ವಯಂ ಚಿಕಿತ್ಸೆಯ ವಿಧಾನಗಳು. ನೀವು ಸೆಲ್ಫ್ ಫೀಲಿಂಗ್ ಅನ್ನ ಯಾವ ರೀತಿ ಮಾಡ್ಕೊಳ್ಬೇಕನ್ನೋದು ಕಲಿತೀರಿ. ಮತ್ತೆ ಒಂದು ಪ್ರಾಕ್ಟಿಕಲ್ ಸಮೇತ ಇರುತ್ತೆ, ನಿಮ್ಗೊಂದ್ಸಲ ಪ್ರಾಕ್ಟಿಕಲ್ ಮಾಡಿನೂ ನಾವು ತೋರಿಸ್ತೀವಿ, ಮತ್ತೆ ನೀವು ಅದರಲ್ಲಿ ಭಾಗವಹಿಸಿರ್ತೀರಿ.
ಸ್ವಯಂ ಚಿಕಿತ್ಸಾ ವಿಧಾನ. ಅದರ ನಂತರ ನೆಕ್ಸ್ಟ್ ಬರ್ಕೋರಿ ರೇಖಿ ಲೆವೆಲ್ 1 ನ ದೀಕ್ಷೆ ಇರುತ್ತೆ ನಿಮ್ಗೆಲ್ಲರಿಗೆ. ರೇಖಿ ಮೊದಲ ಲೆವೆಲ್ನ ದೀಕ್ಷೆ. ಎಸ್. ಸೊ ಇಷ್ಟು ಟಾಪಿಕ್ ಏನಿದೆ ನೋಡ್ರಿ, ಇದು ಎಷ್ಟು ದಿನದಲ್ಲಿ ಮಾಡ್ತೀವಿ ಅಂದ್ರೆ 3 days. ಹಾಗಾಗಿ ನಮಗೆ ಸಮಯ ಬಹಳ ಕಡಿಮೆ ಇದೆ, ಕಲಿಯೋದು ಜಾಸ್ತಿ ಇದೆ. ಇದು ಎಲ್ಲರೂ ಮೈಂಡ್ ಅಲ್ಲಿ ಇಟ್ಕೊಡ್ರಿ. ಗೊತ್ತಾಗ್ತಾ ಇದೆ ಎಲ್ಲರಿಗೂ? ನಮ್ಮ ಹತ್ರ ಸಮಯ ಬಹಳ ಕಡಿಮೆ ಇದೆ, 3 days ನಮ್ಗೆ ಸಾಲೋದಿಲ್ಲ, ಬಹಳ ಕಡಿಮೆ ಸಮಯ ಇದೆ. ಇದು ಕಲಿಯೋದು ಮಾತ್ರ ಸಮುದ್ರ ಇದೆ. ಹಾಗಾಗಿ ನೆನ್ಪಿಡ್ರಿ, ಯಾರ್ ನನ್ನ ಎದುರಿಗಿದ್ರಿ 1 ನಿಮಿಷನೂ ಆ ಕಡೆ ಈ ಕಡೆ ಮಾಡಿದ್ರೆ 1 ಟಾಪಿಕ್ ಹೋಗ್ಬಿಡುತ್ತೆ. ನಿಮ್ಗೆ ಏನ್ ನಡೆಯುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಸೊ ಹಾಗಾಗಿ ನೀವು ಎಷ್ಟು ಅಲರ್ಟ್ ಝೋನ್ ಅಲ್ಲಿ ಇದ್ದಿರ್ತ್ರಿ ಅಷ್ಟು ನೀವು ಕಲಿಯೋದಕ್ಕೆ ಇಲ್ಲಿ ಸಾಧ್ಯ ಇದೆ. ಸೊ ಹಾಗಾಗಿ ಮೊಟ್ಟ ಮೊದಲು ಬರ್ಕೊಡ್ರಿ ರೇಖಿ ಅಂದ್ರೆ ಏನು. ಎಸ್, ರೇಖಿ ಅಂದ್ರೆ ಏನು? ರೇ ಅಂದ್ರೆ ಯೂನಿವರ್ಸ್. ಯೂನಿವರ್ಸ್ ಅಂದ್ರೆ ಬ್ರಹ್ಮಾಂಡ. ರೇ ಅಂದ್ರೆ ಯೂನಿವರ್ಸ್ ಅಥವಾ ಬ್ರಹ್ಮಾಂಡ. ಕಿ ಅಂದ್ರೆ ಎನರ್ಜಿ ಅಥವಾ ಶಕ್ತಿ. ಯೂನಿವರ್ಸಲ್ ಹೀಲಿಂಗ್ ಎನರ್ಜಿ ಇದೆ ನೋಡ್ರಿ, ಅದಕ್ಕೆ ನಾವೇನಂತೀವಿ ಅಂದ್ರೆ ರೇಖಿ ಅಂತೀವಿ. ರೇ ಅಂದ್ರೆ ಯೂನಿವರ್ಸ್ ಬರ್ದು ಬ್ರಾಕೆಟ್ ನಲ್ಲಿ ಬರೀರಿ ಬ್ರಹ್ಮಾಂಡ, ಕನ್ನಡದಲ್ಲಿ ಬ್ರಹ್ಮಾಂಡ, ಬ್ರಹ್ಮಾಂಡೀಯ ಶಕ್ತಿ ಅಂತೀವಿ. ಕಿ ಅಂದ್ರೆ ಏನು ಅಂದ್ರ ಎನರ್ಜಿ, ಶಕ್ತಿ. ಸೊ ಹಾಗಾಗಿ ಒಂದು ಇನ್ವಿಸಿಬಲ್ ಎನರ್ಜಿ ಅಂದ್ರೆ ಒಂದು ಅದೃಶ್ಯ ಬ್ರಹ್ಮಾಂಡದ ಶಕ್ತಿಯು ನನ್ನ ಜೊತೆಗೆ ಜೋಡಿಸ್ಕೊಳ್ಳೋದಿದೆ ನೋಡ್ರಿ, ಅದೇ ರೇಖಿ. ಇಲ್ಲಿ ದೃಶ್ಯದಲ್ಲಿ ಕಾಣೋದಿಲ್ಲ ನಿಮ್ಗೆ, ಅದು ಶಕ್ತಿ ಕೈ ಕಾಣೋದಿಲ್ಲ, ಕಣ್ಣಿಗೆ ನಾನ್ ತೋರಿಸ್ತೀನಿ ಅಂದ್ರೆ ಆಗೋದಿಲ್ಲ, ಸ್ಪರ್ಶ ಮಾಡಿದ್ರೆ ಟಚ್ ಮಾಡಿದ್ರೆ ಅದು ಆಗೋದಿಲ್ಲ, ಕಣ್ಣಿಗೂ ಕಾಣೋದಿಲ್ಲ, ಕೈಗೂ ನಿಲ್ಕೋದಿಲ್ಲ, ಏನೂ ಇಲ್ಲ. ಆದ್ರೂ ಅದು ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ನಾವೆಲ್ಲರೂ ಇಲ್ಲಿ ಬಂದಿರುವಂತದ್ದು ಯಾವ ಕೋರ್ಸು ಅಂದ್ರ ಬ್ರಹ್ಮಾಂಡದ ಶಕ್ತಿಯು ನಮ್ಮ ಜೊತೆಗೆ ಯಾವ ರೀತಿ ಜೋಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನ ಕಲಿಯೋದಕ್ಕೆ ಬಂದಿವಿ. ಹಾಗಾಗಿ ಒಂದು ಮಾತು ಬರುತ್ತೆ, ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ. ವರ್ಡ್ ಬರೀರಿ ಎಲ್ಲಾರು. ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂದ್ರ ಬ್ರಹ್ಮಾಂಡದಲ್ಲಿ ಏನೆಲ್ಲವೂ ಇದೆ ನೋಡ್ರಿ, ಅದೆಲ್ಲವೂ ನಮ್ಮೊಳಗಿದೆ ಪಿಂಡಾಂಡದಲ್ಲಿ. ಎಲ್ಲರಿಗೂ ಗೊತ್ತಿದೆ ಇದು ವಿಷಯ? ಯಾರ್ಯಾರು ನಂಬ್ತೀರಿ? ಯೂನಿವರ್ಸ್ ಅಲ್ಲಿ ಯಾವ ಯಾವ ಎನರ್ಜಿಗಳಿವೆ ಆ ಎಲ್ಲಾ ಎನರ್ಜಿಗಳು ನಮ್ಮ ಶರೀರದಲ್ಲೂ ಸಮೇತ ಕೆಲಸ ಮಾಡ್ತಾ ಇವೆ. ಯಾರ್ಯಾರಿಗೆ ನಂಬಿಕೆ ಇದೆ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಹಾ, ಈಗ ಎಕ್ಸಾಂಪಲ್ ನೋಡ್ರಿ, ನಾನು ಹೇಳ್ತೀನಿ, ಬ್ರಹ್ಮಾಂಡದಲ್ಲಿ ಇರೋದು ಎಲ್ಲಾನು ನಮ್ಮ ಹತ್ರ ಇದೆ ಅನ್ನೋದಕ್ಕೆ ಯಾವ ರೀತಿ ನಾವು ನಂಬಬೇಕು. ಈಗ ಒಂದು ಸಮುದ್ರ ಇದೆ, ಈಗ ಸಮುದ್ರದಲ್ಲಿ ಯಾವ್ದು ಎಷ್ಟು ಪರ್ಸೆಂಟ್, ಎಷ್ಟು ಕಂಟೆಂಟ್ ಇದೆ, ಒಳಗೆ ಉಪ್ಪಿನಂಶ ಇರ್ಬೋದು, ಅದು ಇದು ಏನೇನಿದೆ ನೋಡ್ರಿ, ಅದು ಎಲ್ಲವನ್ನ ಪರೀಕ್ಷೆ ಮಾಡ್ಬೇಕಂದ್ರ ಸಮುದ್ರವನ್ನ ಪೂರ್ತಿ ಲ್ಯಾಬಿಗೆ ತಗೊಂಡ್ ಹೋಗ್ಲಿಕ್ಕೆ ಆಗುತ್ತೇನು? ಆಗುತ್ತಾ? ಸಮುದ್ರದಲ್ಲಿ ಯಾವ್ದು ಎಷ್ಟು ಪರ್ಸೆಂಟ್ ಅಂತ ನನ್ಗೆ ಗೊತ್ತಾಗ್ಬೇಕು. ಈಗ ನಾನ್ ಸೈಂಟಿಸ್ಟ್ ಇದ್ದೀನಿ, ನಾನ್ ವಿಜ್ಞಾನಿ ಇದ್ದೀನಿ, ನನ್ಗೆ ಗೊತ್ತಾಗ್ಬೇಕಾಗಿದೆ. ಹಂಗಂದ್ ಪೂರ್ತಿ ನಾನ್ ಸಮುದ್ರವನ್ನ ಲ್ಯಾಬಿಗೆ ತಗೊಂಡ್ ಹೋಗಿ ನಾನ್ ಟೆಸ್ಟ್ ಮಾಡ್ತೀನ? ಇಲ್ಲ. ನಾವೇನ್ ಮಾಡ್ತೀವಿ, ಸಣ್ಣದೊಂದು ಗ್ಲಾಸ್ ನಲ್ಲಿ, ಸಣ್ಣ ಜಾರ್ ಅಂತ ಇರುತ್ತೆ ನೋಡ್ರಿ, ಅದು ಗ್ಲಾಸ್ ಇಂದು ಇದ್ರಲ್ಲಿ ಅದನ್ನ ತಗೊಂಡು ಲ್ಯಾಬ್ ನಿಂದ ಒಂದು ಚಿಕ್ಕ ಜಾರ್ ನಲ್ಲಿ ಒಂದಿಷ್ಟು ನೀರನ್ನ, ಸಮುದ್ರದ ನೀರನ್ನ ತಗೊಂಡೋಗಿ ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಪರೀಕ್ಷೆ ಮಾಡ್ತಾರೆ ಸೈಂಟಿಸ್ಟ್. ಅಷ್ಟು ನೀರು ತಗೊಳ್ಳೋದಿಲ್ಲ ಟೆಸ್ಟ್ ಮಾಡೋದಕ್ಕೆ, ಓನ್ಲಿ 2 ರಿಂದ 3 ಡ್ರಾಪ್ ಮಾತ್ರ ಹಾಕಿರ್ತಾರ್ಲಿ. ಎಷ್ಟ್ ಹಾಕ್ತಾರ? 2 ರಿಂದ 3 ಡ್ರಾಪ್ ಅಲ್ಲಿ ಹಾಕಿ ಅದು ಪೂರ್ತಿ ಪರೀಕ್ಷೆ ಮಾಡಿದ್ಮೇಲೆ ಇಡೀ ಸಮುದ್ರದಲ್ಲಿ ಯಾವ್ದ್ಯಾವ್ದು ಎಷ್ಟು ಪರ್ಸೆಂಟ್ ಇದೆ ಅಂತ ಎಲ್ಲಿ ಗುರುತಿಸ್ತಾರ? 2-3 ಡ್ರಾಪ್ ನಲ್ಲಿ. ಗೊತ್ತಾಯ್ತು ಎಲ್ಲರಿಗೂ? ಸೇಮ್ ಅದೇ ರೀತಿ ಬ್ರಹ್ಮಾಂಡ ಅಂದ್ರೆ ಒಂದು ಸಮುದ್ರ. ಸರಿಯಾಗಿ ಅರ್ಥ ಮಾಡ್ಕೋರು. ಬ್ರಹ್ಮಾಂಡ ಏನಿದೆ, ಒಂದ್ ದೊಡ್ಡ ಸಮುದ್ರ ಇದೆ, ಆ ಸಮುದ್ರದ ಡ್ರಾಪ್ ನಾವಿದ್ದೀವಿ. ಸೊ ಬ್ರಹ್ಮಾಂಡದಲ್ಲಿ ಏನೆಲ್ಲವೂ ಎನರ್ಜಿ ಇದೆ ನೋಡ್ರಿ, ಆ ಎಲ್ಲಾ ಸೇಮ್ ಫ್ರೀಕ್ವೆನ್ಸಿ, ಸೇಮ್ ಎನರ್ಜಿ, ಸೇಮ್ ಎಲ್ಲವೂ ಪ್ರತಿಯೊಂದು ನನ್ನೊಳಗೂ ಇದೆ. ಪರ್ಸೆಂಟೇಜ್ ಮಾತ್ರ ಹೆಚ್ಚು ಕಡಿಮೆ ಇರೋದು. ತಿಳಿತಾ ಎಲ್ಲರಿಗೂ? ಡನ್. ಹಾ. ಸೊ ಹಾಗಾಗಿ ಇಲ್ಲಿ ರೇಖೆಯಲ್ಲಿ ಏನಾಗುತ್ತೆ ಅಂದ್ರ, ನಾನು ಬ್ರಹ್ಮಾಂಡದ ಒಂದು ಭಾಗ ಅಥವಾ ನನ್ನೊಳಗೊಂದು ಬ್ರಹ್ಮಾಂಡ ಇದೆ. ಆದ್ರೆ ಇವತ್ತಿನ ಜೀವನ ಶೈಲಿಯಲ್ಲಿ ನಮ್ಮ ಓಡುವ ಭರ, ಈ ಟೆನ್ಷನ್, ಎಂಗ್ಸೈಟಿ, ಅದು ಇದು ಏನೋ ಎಲ್ಲಾನು ಮಾಡ್ಕೊಂಡು ಕೂತೀವಿ ನಾವು.
ಇದರ ಮಧ್ಯದಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ ನಮ್ಮನ್ನ ನಾವು ಗುರ್ತಿಸೋದಕ್ಕೆ ನಮ್ಮ ಹತ್ರ ಸಮಯ ಇಲ್ಲ. ಹಾಗಾಗಿ ರೇಖಿ ಏನ್ ಮಾಡುತ್ತೆ ಅಂದ್ರ ನನ್ನೊಳಗಿನ ಆಂತರಿಕ ಶಕ್ತಿಗೂ ಬ್ರಹ್ಮಾಂಡದ ಶಕ್ತಿಗೂ ಏನ್ ಮಾಡುತ್ತೆ ಅಂದ್ರ ಜೋಡಿಸುತ್ತೆ. ಹಾಗಾಗಿ ಇಲ್ಲಿ ಹೀಲಿಂಗ್ ಆಗೋದು, ಚಿಕಿತ್ಸೆ ಆಗೋದು ಈ ಎರಡೂ ಶಕ್ತಿಗಳ ಜೋಡಣೆಯಿಂದ ಈ ಕಾರ್ಯ ಇಲ್ಲಿ ನಡೆಯುತ್ತೆ. ಸೊ ಎಲ್ಲರಿಗೂ ಗೊತ್ತಾಯ್ತಾ ರೇಖಿಯ ಬಗ್ಗೆ? ರೇಖಿ ಅಂದ್ರ ಬ್ರಹ್ಮಾಂಡದ ಶಕ್ತಿ. ರೇಖಿಯ ಕೆಲಸ ಏನು ಅಂದ್ರ ನನ್ ಜೊತೆಗೆ ಕನೆಕ್ಟ್ ಆಗೋದು, ನನ್ಗೆ ಹೀಲಿಂಗ್ ಮಾಡೋದು, ಈ ಪವರ್. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ ಈಗ ಭಾರತೀಯ ರೇಖಿ. ನೆಕ್ಸ್ಟ್ ಈ ನಮ್ಮ ಕೋರ್ಸ್ ಏನಿದೆ ನೋಡ್ರಿ, ಇದಕ್ ನಾವೇನಂತೀವಿ ಅಂದ್ರೆ ಇಂಡಿಯನ್ ರೇಖಿ ಅಂತೀವಿ, ಭಾರತೀಯ ರೇಖಿ. ಸೊ ಸಾಕಷ್ಟು ಸಲ ನಮ್ಗೆ ಏನ್ ಅನಿಸುತ್ತೆ ಅಂದ್ರೆ ಡಾಕ್ಟರ್ ಮಿಕಾವೊ ಸುಯಿ ಅವರು ಇದು ರೇಖಿಯನ್ನ ಕಂಡಿಡಿದ್ರು, ಅವರಿಂದನೇ ಬೆಳಕಿಗೆ ಬಂತು, ಆಧುನಿಕ ಜಗತ್ತಿನ ಪಿತಾಮಹ ಅಂತೇಳಿ ನಾವು ಡಾಕ್ಟರ್ ಮಿಕಾವೊ ಸುಯಿ ಅವ್ರಿಗೆ ಗೌರವಿಸ್ತೀವಿ. ಆದ್ರೆ ಈಗ ಬರ್ಕೊಡ್ರಿ ಇತಿಹಾಸ ಏನ್ ಹೇಳುತ್ತೆ ಅಂತ. ಡಾಕ್ಟರ್ ಮಿಕಾವೊ ಉಸುಯಿ ಅವರೇ ಹೇಳ್ತಾರ, ಸುಮಾರು ನಾನು ಏನಿಲ್ಲ ಅಂದ್ರೆ 12 ವರ್ಷ ನಾನು ಭಾರತಕ್ಕೆ ಹೋಗಿ ಎಲ್ಲಾ ವೇದಗಳು, ಉಪನಿಷತ್ತುಗಳು ಪ್ರತಿಯೊಂದನ್ನ ಅಧ್ಯಯನ ಮಾಡಿದ ರೇಖಿಯ ಬಗ್ಗೆ ನನಗ್ ಭಾರತದಿಂದ ಗೊತ್ತಾಗಿದ್ದು ಅಂತ ಅವ್ರ ಜೀವನ ಚರಿತ್ರೆಯಲ್ಲೇ ಹೇಳ್ತಾರ. ಇದು ನಿಮ್ಗೆ ಬಹಳ ಯಾರಿಗೆ ಅದ್ರ ಬಗ್ಗೆ ಗೊತ್ತಿದೆ ಅವ್ರಿಗೆ ಇದು ಅರ್ಥ ಆಗುತ್ತೆ. ಸೊ ಹಾಗಾಗಿ ಇದು ಎಲ್ಲಿಂದ ಮೂಲ ಎಲ್ಲಿಂದ ಬಂತು? ರೇಖಿ ಅನ್ನುವಂಥದ್ದಂದ್ರೆ ನಮ್ ದೇಶದಿಂದ ಬಂತು. ಹಾಗಾಗಿ ಬರ್ಕೊಡ್ರಿ ಸರಿಯಾಗಿ. ಈ ಭೂಮಿ ಅನ್ನುವಂಥದ್ದು, ಪೃಥ್ವಿ ಅನ್ನುವಂಥದ್ದು ಏನ್ ಗೋಲಾಕಾರ ಇದೆ ನೋಡ್ರಿ, ಗ್ಲೋಬ್ ಎಲ್ಲಾರು ನೋಡಿದ್ರಿ? ಗ್ಲೋಬ್. ಈ ಭೂಮಿಯನ್ನ ಒಂದು ಮರಕ್ಕೆ ಹೋಲಿಸಿದ್ರೆ, ನಾವು ಗಿಡ ಅಂತೀವಿ ಬೀದರ್ ಕಡೆ, ಒಂದು ಮರಕ್ಕೆ ಹೋಲಿಸಿದ್ರೆ ಆ ಮರದ ತಾಯಿ ಬೇರು ಅಧ್ಯಾತ್ಮದ ತಾಯಿ ಬೇರು ಅಂತ ಯಾರಾದ್ರೂ ಇದ್ರೆ ಜಗತ್ತಲ್ಲಿ ಅದು ಭಾರತ ಇದೆ. ಈ ಅಭಿಮಾನ ನಮ್ಗಿರ್ಬೇಕು. ಇಡೀ ಭೂಮಿ ಇದೆ ನೋಡ್ರಿ, ಭೂಮಂಡಲವನ್ನ ಒಂದು ಮರಕ್ಕೆ ಹೋಲಿಸಿದರೆ ಆ ಮರದ ತಾಯಿ ಬೇರು, ಅಧ್ಯಾತ್ಮದ ತಾಯಿ ಬೇರು ಅಂತ ಯಾರಾದ್ರೂ ಇದ್ರದು ನಮ್ಮ ದೇಶ ಇದೆ, ಭಾರತ ಇದೆ. ಹಾಗಾಗಿ ಈ ಎಲ್ಲಾ ಜ್ಞಾನಗಳ ಮೂಲ ಎಲ್ಲಿ ಸಿಗುತ್ತೆ ಅಂದ್ರೆ ನಮ್ಮ ಭಾರತದಲ್ಲಿ ಸಿಗುತ್ತೆ. ವೇದಗಳು, ಉಪನಿಷತ್ತುಗಳು, ಆಗಮಗಳು ಪ್ರತಿಯೊಂದರು, ಈವನ್ ಪುರಾಣಗಳಲ್ಲೂ ಸಮೇತ ಸಾಕಷ್ಟು ದಾಖಲೆಗಳು ನಮ್ಗೆ ಸಿಗುತ್ತೆ. ಹಾಗಾಗಿ ರೇಖಿಯ ಬಗ್ಗೆ ಮೊಟ್ಟ ಮೊದಲ ಉಲ್ಲೇಖ ಬರುತ್ತೆ ಋಗ್ವೇದದಲ್ಲಿ. ಬರ್ಕೊಡ್ರಿ ರೇಖಿಯ ಇತಿಹಾಸ ಬರ್ಕೊಂಡು, ರೇಖಿಯ ಮೊದಲ ಉಲ್ಲೇಖ ನಮಗೆಲ್ಲಿ ಸಿಗುತ್ತೆ ಅಂದ್ರ ಋಗ್ವೇದದಲ್ಲಿ ಸಿಗುತ್ತೆ. ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ. ಸರಿಯಾಗಿ ಬರೀರಿ ಎಲ್ಲಾರು. ನೀವ್ ಯಾರಿಗಾದ್ರೂ ನಿಮ್ಗೆ ಕೇಳಿದ್ರು ಯಾವ ರೇಖಿ ಕಲ್ತೀರಿ ಅಂದ್ರೆ ಇಂಡಿಯನ್ ರೇಖಿ ಕಲ್ತೀನಿ ಅಂತ ಹೇಳ್ಬೇಕು ನೀವು, ಹೆಮ್ಮೆಯಿಂದ ಅಭಿಮಾನದಿಂದ ಹೇಳ್ಬೇಕು ನೀವು. ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ. ಮತ್ತೆ ಎಲ್ಲಾರಿಗೆ ಹೇಳ್ತೀನಿ, ಎಲ್ರು ವಿಡಿಯೋ ಆನ್ ಕಂಪಲ್ಸರಿ ಇಡ್ರಿ, ಬೇಕಾದ್ರೂ ಬರ್ಕೋರಿ. ರೇಖಿ ಒಂದು ಕೋರ್ಸ್ ಅಲ್ಲ, ಇದು ಟ್ರೈನಿಂಗ್ ಅಲ್ಲ. ರೇಖಿ ಒಂದು ವಿದ್ಯೆ ಇದೆ. ವಿದ್ಯೆ ಅದೃಷ್ಟವಂತರಿಗೆ ಮಾತ್ರ ಒಲಿಯುತ್ತೆ, ಸರಸ್ವತಿ ಎಲ್ಲರಿಗೂ ಒಲಿಯೋದಿಲ್ಲ. ಹಾಗಾಗಿ ನೀವ್ ಯಾವ ಗ್ರೂಪ್ಲಿಂದ ಜಾಯಿನ್ ಆಗಿದ್ರಿ ಆ ಗ್ರೂಪ್ ನಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡ್ ಬರ್ರಿ. ಬೇಕಾದ್ರೆ ಮಿನಿಮಮ್ 500ರಿಂದ 600 ಜನ ಇದ್ದಾರೆ ಒಂದೊಂದು ಗ್ರೂಪ್ಲಿಂದ. ಬಟ್ ಇವತ್ತು ಅಟೆಂಡ್ ಆದವ್ರು ಎಷ್ಟು ಜನ ಇದ್ರಿ? 187. ಹಾಗಾದ್ರೆ ನೀವ್ ಏನೋ ಒಂದು ಅದೃಷ್ಟ ಮಾಡಿದ್ರಿ. ಸೊ ಹಾಗಾಗಿ ಇಲ್ಲಿ ಬಂದಿರಿ ಅಂದ್ರೆ ಇದಕ್ಕೆ ವ್ಯಾಲ್ಯೂ ಕೊಡ್ರಿ, ಬೆಲೆ ಕೊಡ್ರಿ. ವಿದ್ಯೆ ಏನ್ ಹೇಳುತ್ತೆ ಅಂದ್ರೆ ಗೌರವ ಹೇಳುತ್ತೆ. ನಾವ್ ಯಾವ ವಿದ್ಯೆಗೆ ಗೌರವವನ್ನ ಕೊಡ್ತೀವಿ ನೋಡ್ರಿ ಆ ವಿದ್ಯೆ ನಮ್ಗೆ ಒಲಿಯುತ್ತೆ. ಹಾಗಾಗಿ ರೇಖಿ ಟ್ರೈನಿಂಗ್ ಅಲ್ಲ, ಯಾವ್ದೋ ಫೀಸ್ ಕಟ್ ಕಲಿಯೋ ಕೋರ್ಸು ಅಲ್ಲ. ರೇಖಿ ಏನು ಅಂದ್ರೆ ಒಂದು ವಿದ್ಯೆ ಇದೆ, ಅದನ್ನ ನಾವೇನ್ ಮಾಡ್ಬೇಕಂದ್ರೆ ಕಲಿಬೇಕು, ಪ್ರಾಕ್ಟೀಸ್ ಮಾಡೋದಿರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ. ಸೊ ಹಾಗಾಗಿ ಏನ್ ಹೇಳುತ್ತೆ ಗೊತ್ತಾಯ್ತು ಎಲ್ಲರಿಗೂ? ಸೊ ಹಾಗಾಗಿ ಎಲ್ರೂ ವಿಡಿಯೋ ಆನ್ ಮಾಡ್ಬೇಕು. ಮತ್ತೆ ಯಾರಿಗಾದ್ರೂ ವಿಡಿಯೋ ಆನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಯಾವಾಗಾರ ಕೋರ್ಸ್ ಇದ್ದಾಗ ಬರ್ರಿ. ನೀವು ಇವತ್ತೇ ವಿಡಿಯೋ ಆಫ್ ಮಾಡ್ತೀವಿ ಅಂದ್ರೆ ಯಾವಾಗ್ಲೂ ನೆನ್ಪಿಡ್ರಿ, ನಮ್ಮ ಪಂಚೇಂದ್ರಿಯಗಳು ಎಲ್ಲಿ ಭಾಗವಹಿಸುತ್ತೆ ನೋಡ್ರಿ ಅಲ್ಲಿ ನಾವು ಜ್ಞಾನಾತ್ಮಕವಾಗಿ ಬೆಳಿತೀವಿ. ಕಣ್ಣು ನೋಡ್ತಾ ಇರ್ಬೇಕು, ಕಿವಿ ಕೇಳ್ತಾ ಇರ್ಬೇಕು, ನಮ್ಮ ಹೃದಯ ಅದನ್ನ ಮೆಹಸೂಸ್ ಮಾಡ್ಕೊಳ್ಬೇಕು, ಅದು ಅರ್ಥ ಮಾಡ್ಕೊಳ್ಬೇಕು. ಆ ಜ್ಞಾನ ನಮ್ಗೆ ದಕ್ಕುತ್ತೆ, ಆ ವಿದ್ಯೆ ನಮ್ಗೆ ಒಲಿಯುತ್ತೆ. ಹಾಗಾಗಿ ಎಲ್ರೂ ನೆನ್ಪಿಡ್ರಿ. ಮತ್ತೆ ಬರ್ಕೊಡ್ರಿ, ರೇಖಿ ಇದೆ ನೋಡ್ರಿ, ರೇಖಿಯನ್ನ ನಾವು ಸರ್ಚ್ ಮಾಡಿಲ್ಲ, ರೇಖಿ ನಮ್ಮನ್ನ ಸರ್ಚ್ ಮಾಡಿದೆ. ಯಾರ್ಯಾರು ಫೇಸ್ಬುಕ್ ಲಿಂದ ಬಂದಿರಿ ಹಿಂಗ್ ಕೈ ಮಾಡ್ರಿ ನೋಡೋಣ. ಫೇಸ್ಬುಕ್ ಲಿಂದ ಬಂದವರು ಇಲ್ಲಿ ಧನಲಕ್ಷ್ಮಿ ಇದ್ದಾರೆ. ಸಾಕಷ್ಟು ಜನ ಇದ್ದೀರಿ ಫೇಸ್ಬುಕ್ ಲಿಂದ. ಎಸ್, ಆ ಫೇಸ್ಬುಕ್ ನವ್ರಿಗೆ ಒಂದ್ ಅನುಭವ ಇರ್ಬೋದು. ನಮ್ದು ಆಡ್ ಬಂದಿತ್ತು ಫೇಸ್ಬುಕ್ ನಲ್ಲಿ, ನೋಡಿದ್ರಲ್ಲ?
ಒಂದ್ ಅಡ್ವರ್ಟೈಸ್ ನಡೀತಾ ಇತ್ತು. ಅವಾಗ ನೀವು ನೋಡಿದ್ರಿ, ನೋಡಿ ಸ್ಕ್ರೋಲ್ ಮಾಡಿ ಮುಂದೆ ಹೋದ್ರಿ, ಏನೋ ಇದ್ದಿರ್ಬೇಕು ಹೇಳ್ತಾ ಇದ್ದಾರೆ ಇವ್ರು. ಮುಂದೆ ಹೋಗಿ ಮತ್ ವಾಪಸ್ ಬಂದು ಟಚ್ ಮಾಡಿದವ್ರು ಯಾರಿದ್ರಿ? ಅಂದ್ರೆ ಇದ್ರ ಅರ್ಥ ನೋಡ್ರಿ, ಧನಲಕ್ಷ್ಮಿ ನಗ್ತಾ ಇದ್ದಾರೆ. ಇದ್ರ ಅರ್ಥ ಏನು ಅಂದ್ರ, ನೀವು ರೇಖಿಯನ್ನ ಆಯ್ಕೆ ಮಾಡ್ಲಿಲ್ಲ, ನಿಮ್ಮನ್ನೇ ರೇಖಿ ಆಯ್ಕೆ ಮಾಡಿದೆ. ಬರ್ಕೊಡ್ರಿ. ಸ್ವಯಂ ಬ್ರಹ್ಮಾಂಡ ನಿಮ್ಗೆ ಆಯ್ಕೆ ಮಾಡಿ ನನ್ನ ಎದುರಿಗೆ ತಂದು ಕೂರಿಸಿದೆ. ಅಂದ್ರೆ ವಿಚಾರ ಮಾಡ್ರಿ, ನಿಮ್ಮೊಳಗೂ ಏನೋ ಒಂದು ಶಕ್ತಿ ಇದೆ ಅಂತ. ಪರಾತ್ಪರವಾಗಿರುವಂತ ಬ್ರಹ್ಮಾಂಡ ಯಾವಾಗ ನೋಡಿ, ಸ್ವಯಂ ಬ್ರಹ್ಮಾಂಡ ನಿಮ್ಗೆ ಜೋಡಿಸ್ಕೊಳ್ಳೋದಕ್ಕೆ ರೆಡಿ ಇದೆ ಅಂದ್ರೆ ಆ ಶಕ್ತಿ ಇರ್ಬೋದಲ್ಲ ನಿಮ್ಮ ಹತ್ರ? ಇರ್ಬೋದಾ? ಯಾರ್ಯಾರಿಗೆ ಫೇತ್ ಅಂಡ್ ಬಿಲೀವ್ ಇದೆ? ಎಸ್, ನನ್ನ ಹತ್ರ ಶಕ್ತಿ. ಸ್ವಲ್ಪ ಹಿಂಗ್ ಕೈ ಮಾಡಿ. ಪರಮಾತ್ಮನೇ ಸ್ವಯಂ ನನಗೆ ಹುಡುಕಾಟ ಮಾಡೋ ಶಕ್ತಿ ಇದೆ ಅಂದ್ರ ನಿಮ್ಮೊಳಗ್ ನೀವು ಒಂದು ಸ್ಪೆಷಲ್ ಇದ್ದೀರಿ ಅಂತಹ ಒಂದು ಏನಂತಾರ ನೋಡ್ರಿ, ಡೈಮಂಡ್ ಇದ್ದೀರಿ ಅಂತ. ಸೊ ಹಾಗಾಗಿ ಯಾರ್ಯಾರಿಗ ಫೀಲ್ ಇದೆ ಸ್ವಲ್ಪ ಕೈ ಮಾಡ್ರಿ. ಎಲ್ಲರೂ ಸೆಕೆಂಡ್ ಸ್ಕ್ರೀನ್, ಥರ್ಡ್ ಸ್ಕ್ರೀನ್. ನನ್ನ ಹತ್ರ ನಿಮ್ಗೆ ಗೊತ್ತಾ, ಇವತ್ತು ಸುಮಾರು 12 ಸ್ಕ್ರೀನ್ ಇವೆ ನನ್ನ ಹತ್ರ. ಒಂದ್ ಸ್ಕ್ರೀನ್ ಬಾಳೆ ಆದ್ರೆ 25 ಜನ ನನ್ ಕಾಣ್ತಾರ. ಸೊ ಹಾಗಾಗಿ ಎಲ್ರು ಹಾಗಾಗಿ ಇವತ್ ಬಹಳ ಖುಷಿ ಪಡ್ರಿ. ಯಾರು ಆಯ್ಕೆ ಮಾಡ್ಯಾರ ನಮ್ಗೆ? ಬ್ರಹ್ಮಾಂಡ, ಸ್ವಯಂ ಪರಮಾತ್ಮ ನಮ್ಗೆ ಆಯ್ಕೆ ಮಾಡ್ಯಾನ. ಹಾಗಾಗಿ ಇವತ್ತಿನಿಂದ ಹಣೆ ಬರ್ಕೊಳ್ಳೋದದ ನೋಡ್ರಿ, ಅದನ್ನ ಬಿಟ್ಟಾಕ. ನನ್ ಜೀವನದಲ್ಲಿ ಹಂಗಾಯ್ತು, ಹಿಂಗಾಯ್ತು, ಹೆಲ್ತ್ ಸಮಸ್ಯೆ, ರಿಲೇಶನ್ಶಿಪ್, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್, ಇದೆಲ್ಲದಕ್ಕೂ ಪರಿಹಾರ ಇದೆ ಇಲ್ಲಿ. ರೇಖೆಯಲ್ಲಿ ಬರ್ಕೋರಿ. ರೇಖೆಯಲ್ಲಿ 108 ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನಿಮ್ಗೆ. ಒಂದ್ ಸಮಸ್ಯೆ, ಎರಡಲ್ಲ, 108. ಸರಿಯಾಗಿ ಬರ್ಕೊಡ್ರಿ. ಹಾಗಾಗಿ ಯಾರು ನಿಮ್ಗೆ ಚಾಯ್ಸ್ ಮಾಡಿದ್ದು? ಸ್ವಯಂ ಬ್ರಹ್ಮಾಂಡ, ಪರಾತ್ಪರ ಶಕ್ತಿ ನಿಮ್ಗೆ ಆಯ್ಕೆ ಮಾಡಿದ್ದು. ಹಾಗಾಗಿ ನಾವೆಲ್ಲರೂ ಯಾರಿದ್ದೀವಿ ಅಂದ್ರೆ ರೇಖಿ ಮಕ್ಕಳಿದ್ದೀವಿ, ಬ್ರಹ್ಮಾಂಡದ ಮಕ್ಕಳಿದ್ದೀವಿ. ಆ ಖುಷಿ ಇದೆ ನೋಡ್ರಿ, ಅದು ನಿಮ್ ಹತ್ರ ಇಟ್ಕೊಡ್ರಿ. ಹಾಗಾಗಿ ಬರೀರಿ. ಇದು ಎಲ್ಲಿಂದ ಶುರು ಆಗುತ್ತೆ? ಮೂಲ ಋಗ್ವೇದ. ಸೊ ಹಾಗಾಗಿ ಋಗ್ವೇದದ ಒಂದು ವಾಕ್ಯವನ್ನ ಬರ್ಕೋರಿ. ಅಯಮ್ಮೇ ಹಸ್ತೋ ಭಗವಾನ್, ಅಯಮ್ಮೇ ಭಗವತ್ತರಂ. ಈ ವರ್ಡ್ ಅನ್ನ ಸರಿಯಾಗಿ ಬರ್ಕೊಡ್ರಿ. ಮತ್ ಬೇಕಾದ್ರೆ ಇನ್ನೂ ಗೂಗಲ್ ಸರ್ಚ್ ಮಾಡ್ತೀನಿ ಅಂದ್ರೆ ಮಾಡ್ರಿ. ಅಯಮ್ಮೇ ಹಸ್ತೋ ಭಗವಾನ್, ಅಯಮ್ಮೇ ಭಗವತ್ತರಂ. ಅಯಮ್ಮೇ ಹಸ್ತೋ ಭಗವಾನ್ ಅಂದ್ರ ನನ್ನ ಹಸ್ತದೊಳಗೆ ಪರಮಾತ್ಮನ ಶಕ್ತಿ ಇದೆ. ಅಯಮ್ಮೇ ಭಗವತ್ತರಂ ಅಂದ್ರ ಭಗವಂತನ ಎಲ್ಲಾ ತರಂಗಗಳು ನನ್ನ ಒಳಗೆ ಬರ್ತಾ ಇವೆ ಅಂತ ಹೇಳುತ್ತೆ ಋಗ್ವೇದ. ಅಂದ್ರೆ ಇದ್ರ ಅರ್ಥ ಏನು? ಭಗವಂತನ ಶಕ್ತಿ ಎಲ್ಲಿದೆ? ನನ್ನ ಹಸ್ತದಲ್ಲಿ. ಹಾಗಾಗಿ ಮೊಟ್ಟ ಮೊದಲ ರೇಖೆಯ ದಾಖಲೆ ಎಲ್ಲಿ ಸಿಗುತ್ತೆ ನಮ್ಗೆ ಅಂದ್ರ ಋಗ್ವೇದದಲ್ಲಿ ಸಿಗುತ್ತೆ. ಅದರ ನಂತರ ನೆಕ್ಸ್ಟ್ ಬರ್ಕೋರಿ, ಅಥರ್ವ ವೇದದಲ್ಲಿ 2ನೇ ದಾಖಲೆ ಸಿಗುತ್ತೆ ನಮ್ಗೆ. ಮತ್ ನೀಟಾಗಿ ಬರೀರಿ, ಸರಿಯಾಗಿ ಆರಾಮ್ಸೆ ಬರ್ಕೊಡ್ರಿ. ನೀವೇನಾದ್ರೂ ಈ ಫೀಲ್ಡ್ ಅಲ್ಲಿ ಏನೋ ಒಂದ್ ಮಾಡ್ಬೇಕು, ನನ್ ಕಲಿಬೇಕು ಅಂತ ಏನಾದ್ರೂ ಆಸಕ್ತಿ ಇದ್ರ ನೀವೆಷ್ಟು ಬರೀತ್ರಿ ನೋಡ್ರಿ, ಅಷ್ಟು ಬೆಳೀತ್ರಿ. ಹಾಗಾಗಿ ಇವತ್ತು ಹೊಸಬ್ರು ಬಂದವ್ರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್. ಓದಿ ಏನ್ ಮೇಡಮ್ ಬರಿ ಅಂತಾರ, ಬರೀಬೇಕು. ನಾನ್ ಬರೀತೀನಿ, ಅದಕ್ಕೆ ಬರ್ದಿನಂತ ಇಲ್ಲಿ ತನಕ ಬಂದೀನಿ. ಎಸ್. ಸೊ ಅದಾದ್ಮೇಲೆ ನೆಕ್ಸ್ಟ್ ದಾಖಲೆ ಬರುತ್ತೆ ಅಥರ್ವ ವೇದದಲ್ಲಿ 2. ಸೊ ಅಥರ್ವ ವೇದ ಏನ್ ಹೇಳುತ್ತೆ ಅಂದ್ರ ಬರ್ಕೊಡ್ರಿ, ನನ್ನ 2 ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ಅಥರ್ವ ವೇದ ಹೇಳುತ್ತೆ, ನನ್ನ 2 ಅಂಗೈದಲ್ಲಿ ಏನಿದೆ? ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ನಾನು ಇದನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ ಅಂತ ಹೇಳುತ್ತೆ. ಯಾರು? ಅಥರ್ವ ವೇದ. ನನ್ನ ಕೈಯಲ್ಲಿ ಏನಿದೆ? ಅಂಗೈಯಲ್ಲಿ ಬ್ರಹ್ಮಾಂಡದ ಶಕ್ತಿ ಇದೆ. ಆ ಬ್ರಹ್ಮಾಂಡದ ಶಕ್ತಿಯನ್ನ ನಾನು ಯಾವ್ದಕ್ ಬಳಸ್ತೀನಿ? ಲೋಕ ಕಲ್ಯಾಣಕ್ಕ. ಹಾಗಾಗಿ ಬರ್ಕೊಡ್ರಿ, ರೇಖೆಯಲ್ಲಿರುವಂತಹ 4 ಲೆವೆಲ್ಗಳು ಬರುತ್ತೆ. ಇಲ್ಲಿ ಬರುತ್ತೆ ನೋಡ್ರಿ, 1 ನಿಮಿಷ. ರೇಖೆಯಲ್ಲಿ ಎಷ್ಟು ಲೆವೆಲ್ ಬರುತ್ತೆ? 4 ಲೆವೆಲ್ಗಳು ಬರುತ್ತೆ. ಆ 4 ಲೆವೆಲ್ ಅಲ್ಲಿ ಮೊದಲನೇ ಲೆವೆಲ್ ಇದೆ ನೋಡ್ರಿ, ಅದು ಸ್ವಯಂ ಸಲುವಾಗಿ ಇರೋದು ಮೊದಲನೇದು. 1 ನಿಮಿಷ, ಇಲ್ಲಿ ಬರುತ್ತೆ. ರೇಖೆಯಲ್ಲಿ 4 ಸ್ಟೇಜಸ್ ಬರುತ್ತೆ. ಇದು ಗ್ರ್ಯಾಂಡ್ ಮಾಸ್ಟರ್ ಸ್ಟೇಜ್. ಸೊ 4 ಸ್ಟೇಜ್ ನಲ್ಲಿ ಫಸ್ಟ್ ಸ್ಟೇಜ್ ಇದೆ ನೋಡ್ರಿ, ರೇಖಿ ಲೆವೆಲ್ 1 ಇದೆ ನೋಡ್ರಿ, ಇದು ನಮ್ ಸಲುವಾಗಿದೆ, ಸ್ವಯಂ ಸಲುವಾಗಿ, ಸೆಲ್ಫ್ ಹೀಲಿಂಗ್. ಇದನ್ನ ಬಿಟ್ರೆ ನೀವು ರೇಖೆ ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಪೂರ್ತಿ ಗ್ರ್ಯಾಂಡ್ ಮಾಸ್ಟರ್ಶಿಪ್ ಎಲ್ಲಾನು ಮುಗಿಸಿದ್ದೀರಿ ಅಂದ್ರ ಇದೆಲ್ಲಾನು ಸಮೇತ ಲೋಕ ಕಲ್ಯಾಣಕ್ಕಾಗಿ, ಸಮಾಜ ಕಲ್ಯಾಣಕ್ಕಾಗಿ ಇರುವಂತದ್ದು ಕೋರ್ಸ್ ಇದು ವಿದ್ಯೆ. ಹಾಗಾಗಿ ಇದನ್ನ ನಿಸ್ವಾರ್ಥವಾಗಿ ಮಾಡುವಂಥದ್ದು ನಮ್ಮದೊಂದು ಗುರಿ ಇದೆ. ಹಾಗಾಗಿ ಇಲ್ಲಿ ಬರ್ಕೋರಿ,
ರೇಖಿಯ ಅಟ್ಯೂನ್ಮೆಂಟ್ ನ ನಂತರ ಅಂದ್ರೆ ರೇಖಿ ದೀಕ್ಷೆಯ ನಂತರ ನಿಮ್ ಒಳಗ್ ಏನ್ ಶಕ್ತಿ ಪ್ರಕಟ ಆಗುತ್ತೆ ಅಂತ ನೋಡ್ರಿ. ಇವತ್ತು ರೇಖಿ ಲೆವೆಲ್ 1 ಒಳಗೆ ಯಾರು ಬಂದಿರಿ ನೀವು ಈ ರೀತಿ ಇದ್ದೀರಿ, ಏನು ಇಂಟ್ಯೂಷನ್ಸ್ ಗಳು ಇಲ್ಲ, ಇದ್ದೀರಿ. ಎಸ್, ಜೀವನ ನಡೀತಾ ಇದೆ, ಓಕೆ, ಇಟ್ಸ್ ಓಕೆ. ಇದು ಒಂದೇದು ರೇಖಿ ಬರೋಕ್ಕಿಂತ ಮುಂಚೆ. ಯಾವಾಗ ರೇಖಿ ಲೆವೆಲ್ 1 ನ ದೀಕ್ಷೆ ಆಗುತ್ತೆ, ಸರಿಯಾಗಿ ನೆನ್ಪಿಡ್ರಿ, ಯಾವಾಗ ರೇಖಿ ಲೆವೆಲ್ 1 ನ ದೀಕ್ಷೆ ಆಗುತ್ತೆ ಅವಾಗ ನೀವು ಬ್ರಹ್ಮಾಂಡ ಜೊತೆಗೆ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಏನಾಗುತ್ತೆ? ಒಂದು ಎನರ್ಜಿ ಇಬ್ಬರ ನಡುವೆ, ಬ್ರಹ್ಮಾಂಡ ಮತ್ತು ನಾನು, ನನ್ನ ನಡುವೆ ಬ್ರಹ್ಮಾಂಡದ ನಡುವೆ ಒಂದು ಎನರ್ಜಿ ಕನೆಕ್ಟ್ ಆಗುತ್ತೆ. ಎಲ್ಲಿ? ರೇಖಿ ಲೆವೆಲ್ 1 ನ ದೀಕ್ಷೆ ನಂತರ. ಅದಾದ್ಮೇಲೆ ಯಾವಾಗ 2ನೇ ರೇಖಿ ಲೆವೆಲ್ 2 ಬರ್ತೀನಿ ಅವಾಗ ನನ್ನ ಶರೀರದಲ್ಲಿರುವಂತ ಕುಂಡಲಿನಿ ಶಕ್ತಿ ಆಕ್ಟಿವೇಟ್ ಆಗುತ್ತೆ. ರೇಖಿ ಲೆವೆಲ್ 2 ಬಂದಾಗ ನಮ್ಮಲ್ಲಿರುವಂತ ಆಂತರಿಕ ಶಕ್ತಿ, ಕುಂಡಲಿನಿ ಶಕ್ತಿ ಮತ್ತೆ ಎಲ್ಲಾ ನಾಡಿಗಳು ಪ್ರತಿಯೊಂದು ಸಮೇತ ಎನರ್ಜಿಗಳು ಏನಾಗುತ್ತೆ ಅಂದ್ರ ಆಕ್ಟಿವೇಟ್ ಆಗುತ್ತೆ. ಹೈ ಫ್ರೀಕ್ವೆನ್ಸಿ, ಹೈ ವೈಬ್ರೇಷನ್ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ರೆಡಿ ಆಗಿರ್ತಾವ. ಯಾವಾಗ? ರೇಖಿ ಲೆವೆಲ್ 2 ನ ಅಟ್ಯೂನ್ಮೆಂಟ್ ಆದಾಗ. ಅಟ್ಯೂನ್ಮೆಂಟ್ ಅಂದ್ರೆ ದೀಕ್ಷೆ. ಅದ್ರ ನಂತರ ನೆಕ್ಸ್ಟ್ ಬರುತ್ತೆ ಗ್ರ್ಯಾಂಡ್ ಮಾಸ್ಟರ್ಶಿಪ್, ರೇಖಿ ಲೆವೆಲ್ 3 ಮತ್ತೆ ಲೆವೆಲ್ 4. ಸೊ ಇಲ್ಲಿ ನಿಮ್ ಒಳಗ್ ಏನ್ ಎನರ್ಜಿ ಬರುತ್ತೆ ಅಂದ್ರ, ನೀವು ಯಾರಿಗಾದ್ರೂ ಟಚ್ ಮಾಡಿದ್ರೆ ಅವ್ರಿಗೆ ಹೀಲ್ ಆಗುತ್ತೆ. ನೀವು ಯಾರಿಗೋ ನಿಮ್ ಮನೆಯಲ್ಲಿ ನೀವು ಕುಂತು ಅವ್ರು ಅಲ್ಲಿ ಕುಂತಿದ್ದಾರೆ, ನೀವು ಇಲ್ಲಿ ಭಾರತದಲ್ಲಿ ಇದ್ರಿ, ಅವ್ರು ಅಮೆರಿಕಾದಲ್ಲಿದ್ದಾರೆ, ಇಲ್ಲಿಂದ ಇಲ್ಲಿ ಕುಂತು ನೀವು ಅವ್ರಿಗೆ ಅಲ್ಲಿ ಹೀಲಿಂಗ್ ಅನ್ನ ಕೊಡ್ಬೋದು. ಆ ಶಕ್ತಿ ಬರುತ್ತೆ. ದೂರ ಶಕ್ತಿ ಅಂದ್ರೆ ಡಿಸ್ಟನ್ಸ್ ಹೀಲಿಂಗ್ ಮಾಡುವಂತ ಪವರ್ ಬರುತ್ತೆ. ಹಾಗಾಗಿ ರೇಖಿಯ ಈ 4 ಹಂತಗಳು ಇದ್ರಲ್ಲಿ ಬರುತ್ತೆ. ಇದು ಮೂಲದಲ್ಲಿ ಎಲ್ಲಿ ಸಿಗುತ್ತೆ? ಅಥರ್ವ ವೇದದಲ್ಲಿ ಈ ವಾಕ್ಯ ಬರುತ್ತೆ. ಏನು ಅಂದ್ರ, ನನ್ನ ಅಂಗೈಯಲ್ಲಿ ಬ್ರಹ್ಮಾಂಡದ ಅನಂತ ಶಕ್ತಿ ಇದೆ, ನಾನು ಇದನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ ಅನ್ನುವಂಥದ್ದು ಅಲ್ಲಿ ಬರುತ್ತೆ. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ ನಾಥ ಸಂಹಿತ. ನಿಮ್ಗೆ ಒಂದಿಷ್ಟು ಚಾರ್ಟ್ ತೆಗೆದು ತೋರಿಸ್ತೀನಿ, ವೇಟ್ ಮಾಡ್ರಿ. ಎಸ್, ಸ್ಕ್ರೀನ್ ಕಾಣ್ತಾ ಇದೀನಾ? ಹಾ, ನಿಮ್ಗೆ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಹೇಳಿ ಅನ್ಕೊಂಡಿ. ಇದು ನಾಥ ಸಂಹಿತ. ಈ ಗೋರಖನಾಥರು, ಮಚೇಂದ್ರನಾಥರು ಅಂತ ಹೇಳಿ ಒಂದು ನಾಥ ಸಂಹಿತ ಬರುತ್ತೆ. ಗೊತ್ತಿದ್ದೇನೆ ಯಾರಿಗಾದ್ರು? ನಾಥ ಸಂಹಿತ ಕೇಳಿರ್ಬೋದಲ್ಲ. ಸೊ ಈ ನಾಥ ಸಂಹಿತಾದಲ್ಲಿ ಏನ್ ಬರುತ್ತೆ ಅಂದ್ರ, ಸುಮಾರು 40% ಈ ಕೃತಿಯ 40%, 40% ಕೃತಿ ರೇಖಿಯ ಬಗ್ಗೆ ಮತ್ತೆ ಚಕ್ರಗಳ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ, ತಂತ್ರ ಮತ್ತು ಯೋಗದ ಕುರಿತು. ನಾಥ ಸಂಹಿತ ಇದು ಯಾರು ಬರ್ತಿತ್ತು ಅಂದ್ರ ಗೋರಖನಾಥರು. ಬರ್ಕೊಡ್ರಿ, ಇದು ನಮ್ಗೆ ಬಹಳ ಮುಖ್ಯವಾಗಿರುವ ಕೃತಿ ರೇಖಿಯಲ್ಲಿ, ನಾಥ ಸಂಹಿತ. ಬರ್ಕೊಡ್ರಿ ಸರಿಯಾಗಿ. ಅದರ ನಂತರ ನೆಕ್ಸ್ಟ್ ದಾಖಲೆ ಬರುತ್ತೆ ಬ್ರಹ್ಮ ವಿದ್ಯಾಖಂಡ ಅಂತ. ಎರಡನೇದು ಯಾವ್ದು ಬರುತ್ತೆ? ಬ್ರಹ್ಮ ವಿದ್ಯಾಖಂಡ. ಎಸ್, ಈ ಬ್ರಹ್ಮ ವಿದ್ಯಾಖಂಡ ಬರುತ್ತೆ ನೋಡ್ರಿ. ಇಲ್ಲಿ ಒಂದು ಉಪನಿಷತ್ ಬರುತ್ತೆ, ಆ ಉಪನಿಷತ್ನಲ್ಲೂ ಸಮೇತ ರೇಖಿಯನ್ನ ಕುರಿತು ದಾಖಲೆ ಸಿಗುತ್ತೆ ನಮ್ಗೆ, ಬ್ರಹ್ಮ ವಿದ್ಯಾಖಂಡ. ಅದರ ನಂತರ ನೆಕ್ಸ್ಟ್ ಬರುತ್ತೆ ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಹೆಸರು ಬರ್ಕೊಡ್ರಿ, ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಈ ಪುರಾಣದ ಪ್ರಥಮ ಖಂಡದಲ್ಲಿ, ಯಾವುದು? ಪ್ರಥಮ ಖಂಡದಲ್ಲಿ ರೇಖಿಯನ್ನ ಕುರಿತು, ಶರೀರದ ನಾಡಿಗಳನ್ನ ಕುರಿತು ಇದರಲ್ಲಿ ಉಲ್ಲೇಖ ಇದೆ. ಎಸ್, ಅದರ ನಂತರ ನೆಕ್ಸ್ಟ್ ಬರ್ಕೊಡ್ರಿ ತೈತೇರಿಯ ಅನ್ನುವಂತ ಒಂದು ಉಪನಿಷತ್. ಯಾವುದು? ತೈತೇರಿಯ ಅನ್ನುವಂತ ಒಂದು ಉಪನಿಷತ್ತು. ಆ ಉಪನಿಷತ್ನಲ್ಲಿ ವರುಣ ಋಷಿ ಮತ್ತೆ ಭೃಗು ಋಷಿ ಅನ್ನುವಂತ ಇಬ್ಬರು ಋಷಿಗಳ ಸಂವಾದ ಬರುತ್ತೆ. ಅಲ್ಲಿ ಶರೀರದಲ್ಲಿರುವ ಎನರ್ಜಿ ಪಾಯಿಂಟ್ಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಯಾವುದು? ತೈತೇರಿಯ ಅನ್ನುವಂತ ಉಪನಿಷತ್. ತೈತೇರಿಯ ಉಪನಿಷತ್ತಿನ ಭೃಗು ಋಷಿ ಮತ್ತೆ ವರುಣ ಋಷಿ ಅವರಿಬ್ಬರ ಸಂವಾದದಲ್ಲಿ ಶರೀರದಲ್ಲಿರುವಂತ ಎನರ್ಜಿ ಪಾಯಿಂಟ್ಸ್ ಗಳಿವೆ ನೋಡ್ರಿ, ಅದರ ಮೇಲೆ ನಮ್ಗೆ ಅಧ್ಯಯನ ಸಿಗುತ್ತೆ. ಹಾಗಾದ್ರೆ ಒಟ್ಟಾರೆ
ಈ ಎಲ್ಲ ಹೇಳುವುದರ ಹಿಂದೆ ನನ್ಗ ಅರ್ಥ ಮಾಡಿಸುವಂತ ಯಾವ ಪ್ರಯತ್ನ ನಾನು ಮಾಡ್ತಾ ಇದ್ದೀನಂದ್ರ ಇದ್ರ ಮೂಲ ಸ್ಥಾನ ಎಲ್ಲಿ ಬರುತ್ತೆ ಅಂದ್ರೆ ಭಾರತ. ಈಗ ಎಲ್ಲರಿಗೂ ಗೊತ್ತಾಯ್ತಾ? ಹಾ, ಹಾಗಾಗಿ ನಿಮ್ಗೆ ಯಾರು ಹೇಳಿದ್ರು ಜಪಾನ್ ದೇಶದೊಳಗ್ ಬಂದದ, ಅಲ್ಲಿ ಬಂದದ, ಇಲ್ಲಿ ಬಂದದ, ಎಲ್ಲಿ ಬಂದಿಲ್ಲ. ಅದು ಬಂದಿದ್ದು ಎಲ್ಲಿ ಶುರು ಆಗಿದ್ದು ಎಲ್ಲಿ ಅಂದ್ರ ನಮ್ಮ ದೇಶದಲ್ಲಿ ಶುರು ಆಗಿದ್ದು. ಆದ್ರೆ ನಮ್ಮ ಪ್ರಾಬ್ಲಮ್ ಏನು ಅಂದ್ರ ನಮ್ಗೆಲ್ಲಾ ಪಾಶ್ಚಾತ್ಯದಿಂದ ಬಂದಿದ್ದು ನಮಗ್ ಬೆಸ್ಟ್ ಕಾಣಿಸ್ತು. ಇದು ನಮ್ ಸಮಸ್ಯೆ. ಸಮಸ್ಯೆ ಏನಂದ್ರೆ ಹೊರಗಿನ ಬರ್ಬೇಕು ಎಸ್ ಅಂತೀವಿ ನಾವು. ನಿಮ್ಗೆ ಗೊತ್ತಿರ್ಲಿ, ನಾವು ಸಣ್ಣವ್ರು ಇದ್ದಾಗ ಏನ್ರ ತಪ್ಪು ಮಾಡ್ರಿ ನಮ್ ಸರ್ ಏನ್ ಮಾಡ್ತೀರಿ ಅಂದ್ರೆ ಕಿವಿ ಹಿಡ್ದು ಹಿಂಗ್ ಊಟಕ್ ಬೈಟಕ್ ಮಾಡಿಸ್ತೀರಿ. ಯಾರ್ಯಾರು ಮಾಡಿದ್ರಿ? ಎಲ್ಲಾರ್ ದಡ್ರೆ ಸಣ್ಣಾಗಿದ್ದಾಗ ನಾವೆಲ್ಲ ಗೊತ್ತಲ್ಲ. ನಾವೆಲ್ಲ ಬಾಳ ಶಾಣೆ ಇರ್ಲಿಲ್ಲ ಸಣ್ಣಾಗಿದ್ದಾಗ. ಒಂದ್ ಹೇಳಿದ್ರೆ 3 ಮಾಡ್ತಿದೀವಿ, 3 ಹೇಳಿದ್ರೆ 6 ಆಗ್ಬಿಡ್ತಿದ್ವಿ. ಒಟ್ಟೆ ಒಂದ್ ಏನು ಬರ್ತಿಲ್ಲ. ಎಜುಕೇಶನ್ದೊಳಗ್ ಬಾಳ ಡಲ್ ಇದ್ದೇವೆ. ಎಲ್ಲಾರ್ ನೆನ್ಪದ ನಿಮ್ಗ? ಸಿಸ್ಟಮ್ ಹೆಂಗೆ ಇತ್ತು? ಯಾಕಂದ್ರೆ ಕಲ್ಸೋರು ಒಬ್ರೇ ಗುರುಗಳು ಇರ್ತಿರು. ನಮ್ಗೇನ್ ತಿಳಿತಿಲ್ಲ, ಹೊಳಿತಿಲ್ಲ, ಕೇಳ್ತಿಲ್ಲ, ಹೇಳ್ತಿಲ್ಲ. ಆದ್ರೆ ಎಲ್ಲರ ಕಲ್ಸಿಂದ ಏನಾರ ಬರ್ತಿಲ್ಲ ಅಂತಿರಂದ್ರ ಏನ್ ಮಾಡ್ತೀರಿ? ಕಿವಿ ಹಿಡಿದು ಕೂಡಿಸ್ತೀರಿ, ಕೆಳಗ್ ಊಟಕ್ ಬೈಟಕ್ ಮಾಡಿಸ್ತೀರಿ. ಅದ್ರ ಹಿಂದೆ ಒಂದು ಉದ್ದೇಶ ಏನಿತ್ತು ಅಂದ್ರ ಈ ನರಗಳಿವೆ ನೋಡ್ರಿ, ಇದು ಎಳೆಯೋದ್ರಿಂದ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗ್ತಿತ್ತು. ಮರ್ದಿನ ಮಗ್ಗಿ ತಂತಾನೆ ಬರ್ತೀವಿ. ನನ್ಗಂತೂ ಬಂದವು. ಇವತ್ ಸರ್ ಹಿಂಗ್ ಹಿಡಿದು ಊಟಕ್ ಬೈಟಕ್ ಮಾಡ್ಸಿ ಒಂದ್ 4 ಬಡದ್ರ ಮರ್ದಿನ ಮಗ್ಗಿ ಎಲ್ಲಿದ್ದಲ್ಲಿ ಬರ್ತೀವಿ. ಯಾರ್ಯಾರಿಗೆ ಬಂದಾವ ಹೇಳ್ರಿ, ಕೈ ಮಾಡ್ರಿ. ಯಾರ್ ಪೆಟ್ಟು ತಿಂದಿರ ಅವ್ರು ಎಲ್ಲರಿಗೂ ನೆನ್ಪದ. ಈ ಹುಷಾರ್ ಕೆಲವೊಂದ್ ರ್ಯಾಂಕ್ ಸ್ಟೂಡೆಂಟ್ ಮಕ್ಕಳು ನನ್ನ ಎದುರಿಗೆ ಬಂದ್ರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಂಗೆ ಗೊತ್ತಿಲ್ಲ ಅಷ್ಟೇ. ಸೊ ಇವತ್ತು ಚೈನಾ ದೇಶದಲ್ಲಿ ನೋಡ್ರಿ ನಮ್ ದುರಂತ. ಚೈನಾ ದೇಶದಲ್ಲಿ ಅದು ಒಂದು ಕೋರ್ಸ್ ಇದೆ. ಬೆಳಗಾಗಿ ಎದ್ದ ತಕ್ಷಣ ಜನ ಏನ್ ಮಾಡ್ತಾರಂದ್ರೆ ಒಂದ್ ಸೆಂಟರ್ ಇದೆ, ಕೋರ್ಸ್ ಇದೆ. ಸೆಂಟರ್ನೊಳಗ ಅಲ್ಲಿ ಹೋಗದು ಊಟಕ್ ಬೈಟಕ್ ಮಾಡಿ ಫೀಸ್ ಕಟ್ಟಿ ಮನೆಗ್ ಬರ್ತಾರೆ. ಇದು ಹಾಗಾಗಿ ನಮ್ಗೆ ಏನಾಗಿದೆ ಅಂದ್ರೆ ಎಲ್ಲಾನು ಹೊರಗಿನ ಬರ್ಬೇಕು. ಮೂಲ ಎಲ್ಲಿದೆ? ನಮ್ ದೇಶನೇ. ಆದ್ರೆ ಅದು ಏನಾಯ್ತು? ಪಾಶ್ಚಾತ್ಯರು ಅದನ್ನ ಅಳವಡಿಸ್ಕೊಂಡ್ರು. ಹಾಗಾಗಿ ಚೈನಾಕ್ ಹೋಗ್ಬಿಡ್ತು, ಜಪಾನ್ ದೇಶಕ್ಕೆ ಹೋಗ್ತು. ಆಮೇಲೆ ಪಾಶ್ಚಾತ್ಯ ದೇಶಗಳಿಂದ ಬಂತದು ಮಹಾಪ್ರಸಾದ ತರ. ಈಗಿದು ನಾವು ಅಳವಡಿಸ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಸೊ ಹಾಗಾಗಿ ರೇಖೆಯ ಮೂಲ ಸ್ಥಾನ ಯಾವ್ದು ಅಂದ್ರೆ ನನ್ನ ದೇಶ ಇದೆ. ಅದ್ರ ಹೆಮ್ಮೆ ಇರ್ಲಿ ಮಾತ್ರ. ಈಗ ನೆಕ್ಸ್ಟ್ ಬರ್ಕೋರಿ, ರೇಖೆಯಲ್ಲಿ ಎಷ್ಟು ಪ್ರಕಾರದ ರೇಖೆಗಳಿವೆ? ರೇಖೆಯಲ್ಲಿ ಎಷ್ಟು ಪ್ರಕಾರದ ರೇಖೆಗಳು ಬರುತ್ತೆ? ಸೊ ರೇಖೆಯಲ್ಲಿ ಸಾಕಷ್ಟು ಬರುತ್ತೆ. ಅದರಲ್ಲಿ ಬರುತ್ತೆ ಜಪಾನೀಸ್ ರೇಖೆ ಅಂತ ಬರುತ್ತೆ. ಜಪಾನ್ ದೇಶದಲ್ಲಿ ಸ್ಪೆಷಲ್ ಆಗಿ ಮಾಡುವಂತ ರೇಖೆ ಇದೆ. ಆಮೇಲೆ ಚೈನಾ ರೇಖೆ ಅಂತ ಬರುತ್ತೆ, ಚೈನಾ ದೇಶದಲ್ಲಿ ಮಾಡ್ತಾರೆ. ಆಮೇಲೆ ರಾಜಕ್ರಿಯಾ ರೇಖೆ ಅಂತ ಬರುತ್ತೆ, ನೀವು ಕೇಳಿರ್ಬೋದು, ರಾಜಕ್ರಿಯಾ ರೇಖೆ. ಆಮೇಲೆ ಬರುತ್ತೆ ಕರುಣಾ ರೇಖೆ ಅಂತ. ಅದ್ರ ಜೊತೆಗೆ ನಿನ್ನೆ ತಾನೇ ಮುಗಿಸಿರುವಂತ ಮನಿ ರೇಖೆ. ಮನಿ ರೇಖಿದವ್ರು ಯಾರ್ಯಾರಿದ್ರಿ? 100 ಮೆಂಬರ್ಸ್ ಇರ್ಬೋದು ಅಂತ ಅನ್ಕೊಳ್ಳಿ. ನಿನ್ನೆ ಮನಿ ರೇಖೆ ಮುಗಿಸಿದವ್ರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ನಮ್ಮ ಮಹಾವೀರ್ ಸರ್ ಇದ್ದಾರೆ. ಸಾಕಷ್ಟು ಒಂದ್ 100 ಮೆಂಬರ್ಸ್ ಇದ್ರಿ. ಎಸ್, ನಾಗರಾಜ್ ಸರ್ ಕಾಣ್ತಾ ಇದೆ. ಸಾಕಷ್ಟು ಜನ ಇದ್ದೀರಿ. ಸೊ ಇದು ಮನಿ ರೇಖೆ. ಈ ಎಲ್ಲಾ ರೇಖೆಗಳ ತಾಯಿ ಯಾರು ಅಂದ್ರೆ ಇಂಡಿಯನ್ ರೇಖೆ. ಸೊ ಹಾಗಾಗಿ ನಾವು ಮೊದಲು ತಾಯಿಗೆ ಹಿಡಿದಿದ್ದೇವೆ, ತಾಯಿಯನ್ನ ಗೌರವಿಸೋದು ಕಲ್ತೀವಿ. ಹಾಗಾಗಿ ನಾನು ಇಡೀ ನಮ್ಮ ದೇಶದಲ್ಲಿ ಕೇವಲ ಇಂಡಿಯನ್ ರೇಖೆ ಕಲಿಸೋರು ಎಷ್ಟು ಜನ ಗುರುಗಳಿದ್ದಾರೆ ಅಂದ್ರೆ 4 ಮೆಂಬರ್ಸ್ ಇದ್ದಾರೆ. 4 ಜನ ಇದ್ದೀವಿ. 4ರಲ್ಲಿ ಒಬ್ರು ನಿಮ್ಮ ಎದುರಿಗೆ ಇದ್ದಾರೆ. ಸೊ ಹಾಗಾಗಿ ಇಂತಹ ಒಂದು ಅದ್ಭುತವಾದ ಜ್ಞಾನ ಇದೆ ನೋಡ್ರಿ. ಅದು ಮೂಲ ಎಲ್ಲಿ ಬರುತ್ತೆ ಅಂದ್ರೆ ಇಂಡಿಯನ್ ರೇಖೆಯಲ್ಲಿ ಬರುತ್ತೆ. ಇಷ್ಟು ಎಲ್ಲರಿಗೂ ಅರ್ಥ ಆಯ್ತಾ? ಡನ್ ಎಲ್ಲರಿಗೂ? ಎಲ್ಲರಿಗೂ ಬೀದರ್ ಭಾಷೆ ತಿಳಿತಾ ಇದೆನಾ? ತಿಳಿಯುತ್ತೆ. ಬೀದರ್ ಏನ್ ಚಂದ್ರಲೋಕದಾಗಿಲ್ಲ, ಭೂಮಿ ಮೇಲೆ ಇರೋದು. ಸುಮ್ನೆ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ರಿ ಎಲ್ಲರೂ ಬೀದರ್ ಭಾಷೆ ತಿಳಿಯಲ್ಲ, ಬೀದರ್ ಬಹಳ ದೂರ ಇದೆ. ನೋ, ಹಂಗಿಲ್ಲೇ ಇಲ್ಲ. ಇದು ಶರಣರು, ಸಂತರು, ಸೂಫಿಗಳು ಎಲ್ಲರೂ ನಡೆದಾಡಿರುವಂತ ನೆಲ ಇದೆ ನಮ್ದು ಬೀದರ್. ಹಾಗಾಗಿ ಬೀದರ್ ನೆಲದಿಂದನೇ ನಾನು ಈ ಸೇವೆಯನ್ನ ಕೊಡ್ತಾ ಇರೋದು. ಸೊ ನೆಕ್ಸ್ಟ್ ಬರ್ಕೋರಿ, ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಏನ್ ಹೇಳುತ್ತೆ ಅಂದ್ರ ರೇಖಿ ಒಂದು ಪ್ರಮಾಣೀಕೃತ ಚಿಕಿತ್ಸೆ ಅಂತ ಹೇಳುತ್ತೆ. ಮಾನ್ಯತೆ ಇದೆ ಇದಕ್ಕೆ ಅಂತ ಹೇಳುತ್ತೆ. ಯಾವಾಗ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಇದು ಪ್ರಮಾಣೀಕೃತ ಚಿಕಿತ್ಸೆ ಇದೆ ಅಂದ್ರ ಅದು ಯಾವ ದಾಖಲೆಯ ಮೇಲೆ ಹೇಳಿರ್ಬೋದು? ಬರ್ಕೊಡ್ರಿ. ಯಾವಾಗ ನಾವು ರೇಖೆಯನ್ನ ಮಾಡೋದಕ್ಕೆ ಶುರು ಮಾಡ್ತೀವಿ, ಮೆಡಿಟೇಷನ್ ನಮ್ದು ಶುರು ಆಗುತ್ತೆ. ಸೆಲ್ಫ್ ಹೀಲಿಂಗು, ಅದರ್ಸ್ ಹೀಲಿಂಗ್, ಯಾವ್ದಾದ್ರೂ ಹೀಲಿಂಗ್ ಮಾಡಿ.
ಯಾವಾಗ ಹೀಲಿಂಗ್ ಶುರು ಆಗುತ್ತೆ, ಆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ, ಎನರ್ಜಿ ನಮ್ಮೊಳಗ್ ಫ್ಲೋ ಆಗೋದಕ್ ಶುರು ಆಗುತ್ತೆ. ಅವಾಗ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗುತ್ತೆ. ಏನಾಗುತ್ತೆ? ರೋಗ ನಿರೋಧಕ ಶಕ್ತಿ. ಹಾಗಾಗಿ ಬರ್ಕೊಡ್ರಿ, ಮೆಡಿಷನ್ ಮಾಡ್ಲಾರದ ಕಾರ್ಯ ಇದೆ ನೋಡ್ರಿ, ಮೆಡಿಟೇಷನ್ ಮಾಡುತ್ತೆ. ಮೆಡಿಷನ್ ಎಲ್ಲಾದ್ರೂ ನೋಡ್ರಿ, ಯಾವ್ದು ಒಂದ್ ನೆನ್ಪಿಟ್ಕೋರಿ, ನಮಗ ಮೆಡಿಷನ್ಸ್ ಏನ್ ತಗೋತಾ ಇದೀವಿ ನೋಡ್ರಿ, ಅವು ನಮ್ಗೆ ತಾತ್ಕಾಲಿಕ ಪರಿಹಾರ ಇವೆ, ಬೇರೆ ಸಮೇತ ತೆಗಿಯೋದಕ್ ಆಗೋದಿಲ್ಲ. ಗೊತ್ತಲ್ಲ ನಿಮ್ಗೆ? ಈಗ ಶುಗರ್ ಇದೆ ಅಂತ ಹೇಳಿ ನೀವು ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ, ಇನ್ಸುಲಿನ್ ತಗೋತ್ರಿ, ಟ್ಯಾಬ್ಲೆಟ್ಸ್ಗಳು ತಗೋತ್ರಿ, ಮುಂಜಾನೆ ಸಂಜೆಗೂ ತಗೊಳ್ಳೋದ್ರಿಂದ ಶುಗರ್ ಪೂರ್ತಿ ಒಳಗಿಂದ ಹೋಗ್ತಾ ಇದೇನು? ನೋ, ಕಂಟ್ರೋಲ್ ಮಾಡ್ತಾ ಇದೀವಿ ಅಷ್ಟೇನು. ಇದೇ ನಡೀತಾ ಇದೆಯಲ್ಲ. ನೀವ್ ಯಾವ್ದೇ ಟ್ರೀಟ್ಮೆಂಟ್ ತಗೋರಿ, ಅದು ಬೇರೆ ಸಮೇತ ಹೋಗೋದು ಯಾವ್ದು ಪ್ರಕ್ರಿಯೆ ಇಲ್ಲೇ ಇಲ್ಲ ನಮ್ದು ಇದ್ರಲ್ಲಿ. ಅದ್ ರೇಖಿ ಏನ್ ಮಾಡುತ್ತೆ ಅಂದ್ರ ನಿಮ್ಮ ಬೇರು ಸಮೇತ ಸಮಸ್ಯೆ ಮೇಲೆ ಫೋಕಸ್ ಮಾಡುತ್ತೆ. ರೇಖಿ ದೊಡ್ಡದ್ರ ಸುಂದರತೆ. ಅದಕ್ಕೆ ಜಗತ್ತಿನ ಅತ್ಯಂತ ಸುಂದರ ಥೆರಪಿ ಅಂತ ಯಾವ್ದಾದ್ರೂ ಇದ್ರೆ ಅದು ರೇಖಿ ಇದೆ. ರೇಖಿ ಏನ್ ಮಾಡುತ್ತೆ ಅಂದ್ರ ಮೂಲ ಬೇರಿಗೆ ಹೋಗುತ್ತೆ, ಎಲ್ಲಿ ಸಮಸ್ಯೆ ಇದೆ. ಈಗ ಶುಗರ್ ಇದೆ ಅಂತ ತಿಳ್ಕೊರಿ, ಶುಗರ್ಗೆ ಟ್ರೀಟ್ಮೆಂಟ್ ಕೊಡೋದು ರೇಖಿ ಮಾಡಂಗಿಲ್ಲ. ಶುಗರ್ ಏನ್ ಮಾಡುತ್ತೆ ಅಂದ್ರ ಯಾವ ಚಕ್ರ ಬ್ಯಾಲೆನ್ಸ್ ತಪ್ಪಿ ಶುಗರ್ ಆಗಿದೆ ನೋಡ್ರಿ, ಆ ಚಕ್ರಕ್ಕೆ ಫೋಕಸ್ ಮಾಡುತ್ತೆ. ಅದು ಆ ಚಕ್ರಕ್ಕೆ ಹೀಲಿಂಗ್ ಕೊಡೋದಕ್ ಶುರು ಮಾಡುತ್ತೆ. ಅವಾಗ ನಿಧಾನಕ್ಕೆ ನಿಮ್ಗೆ 3 ತಿಂಗಳು 4 ತಿಂಗಳು ಸಮಯದ ನಂತರ ನಿಮ್ಮ ಶುಗರ್ ಇರ್ಬೋದು, ಆಮೇಲೆ ಥೈರಾಯ್ಡ್ ಇರ್ಬೋದು, BP ಇರ್ಬೋದು, ಸಣ್ಣ ಪುಟ್ಟ ಯಾವುದೇ 108 ಸಮಸ್ಯೆಗಳಿಗೂ ಇಲ್ಲೇನಾಗುತ್ತೆ ಅಂದ್ರೆ ಪರಿಹಾರ ಸಿಗುತ್ತೆ. ಆದ್ರೆ ಒಂದೇನು ಅಂದ್ರ ಇಲ್ಲೇನಿದೆ ನೋಡ್ರಿ, ಇದ್ರ ಗಡಿಯಾರ ಸ್ವಲ್ಪ ಸ್ಲೋ ಇದೆ. ನೀವು ಟ್ಯಾಬ್ಲೆಟ್ಸ್ ತಗೊಂಡ್ರಿ, ಒಂದ್ ಕ್ರೋಸಿನ್ ತಗೊಂಡ್ರಿ, ಈ ತಗೊಂಡ್ಮೇಲೆ 10 ನಿಮಿಷಕ್ಕೆ ಆರಾಮಾಗುತ್ತೆ, ಇಲ್ಲ ಹಂಗೇನಾಗದಿಲ್ಲ. ಇಲ್ಲಿ ಏನ್ ಮಾಡುತ್ತೆ? ಸಮಯ ತೆಗೆದುಕೊಳ್ಳುತ್ತೆ, ಅದ್ರ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಕೊಡುತ್ತೆ ರೇಖಿ. ಹಾಗಾಗಿ ರೇಖಿಯಿಂದ ದೊಡ್ಡದ ಏನ್ ಕೆಲಸ ಆಗುತ್ತೆ? ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗುತ್ತೆ. ಹಾಗಾಗಿ ಇಲ್ಲಿ ಹೀಲಿಂಗ್ ಆಗುತ್ತೆ ಅಷ್ಟೇ. ಇದು ಸೈನ್ಸ್ ಇದೆ, ಬರ್ಕೋರಿ. ರೇಖಿ ಒಂದು ಸ್ಪಿರಿಚುವಲ್ ಸೈನ್ಸ್ ಅಂತಾರೆ, ಆಧ್ಯಾತ್ಮಿಕ ವಿಜ್ಞಾನ ಅಂತ ಇದು. ಇವತ್ತು ಡಾಕ್ಟರ್ಸ್ ನೋಡ್ರಿ, ನೀವು ಬೇಕಾದ್ರೆ ಪಾಪ ಡಾಕ್ಟರ್ಸ್ ಹೇಳ್ತಾ ಇದಾರೆ, ನೀವು ಎಲ್ಲಾ ಟ್ರೀಟ್ಮೆಂಟ್ ಕೊಡ್ತಾರೆ, ನಿಮ್ಗೆ ಟ್ಯಾಬ್ಲೆಟ್ಸ್ ಟ್ರೀಟ್ಮೆಂಟ್ ಎಲ್ಲಾ ಕೊಟ್ಟು ಹೇಳ್ತಾರೆ ಮೆಡಿಟೇಷನ್ ಮಾಡ್ರಿ ಅಂತ. ಕೇಳಿದ್ರಲ್ಲ? ಡಾಕ್ಟರ್ ಹೇಳ್ತಾರೆ ಮೆಡಿಟೇಷನ್ ಮಾಡ್ರಿ, ವಾಕಿಂಗ್ ಮಾಡ್ರಿ, ಟೆನ್ಷನ್ ಮಾಡ್ಕೊಳ್ಬೇಡ್ರಿ, ನೀವು ಶಾಂತಿ ಇರ್ರಿ, ಸಮಾಧಾನದಿಂದ ಇರಿ. ಡಾಕ್ಟರ್ಸೇ ಹೇಳ್ತಾ ಇದ್ದಾರೆ. ಇದ್ರ ಅರ್ಥ ಏನು ಅಂದ್ರ ಡಾಕ್ಟರ್ಸಿಗೂ ಗೊತ್ತಾಗಿದೆ ನಮ್ಗಿಂತಾನು ಶಕ್ತಿ ಇನ್ನೊಂದು ಬೇರೆನೆ ಇದೆ. ಅದು ಎಲ್ಲಿದೆ ಅಂದ್ರೆ ನಮ್ಮೊಳಗೆ ಇದೆ. ಎಕ್ಸಾಂಪಲ್ ನೀವು ಸುಮ್ನೆ ತಗೊಳ್ರಿ, ಒಂದು ರೋಗಗಳು ಎಲ್ಲಿ ಹುಟ್ಟುತ್ತೆ ಹೇಳ್ರಿ? ಶರೀರದಲ್ಲೇ, ಇಲ್ಲೇ ಉತ್ಪತ್ತಿ ಆಗುತ್ತಲ್ಲ ನಮ್ ಬಾಡಿದೊಳಗೆ. ಅದು ಕೆಮಿಕಲ್ಸ್ ಅದು ಇದು ಏನೋ ಹೆಚ್ಚು ಕಡಿಮೆ ಆಗಿ ವೈಬ್ರೇಷನ್ ಎಲ್ಲ ಚೇಂಜ್ ಆಗಿ ಏನಾಗುತ್ತೆ, ಇಲ್ಲಿ ಸಮಸ್ಯೆ ಬರುತ್ತೆ ಶರೀರದಲ್ಲಿ. ಈಗ ನೀವು ಸರಿಯಾಗಿ ಅರ್ಥ ಮಾಡ್ಕೋರಿ, ನಮ್ಮ ಶರೀರಕ್ಕೆ ರೋಗ ಹುಟ್ಟಾಕುವಂತ ಶಕ್ತಿ ಇದೆ. ಎಸ್ ಆರ್ ನೋ? ಒಪ್ತೀರಿ? ನಮ್ಮ ಬಾಡಿಗೆ, ನಮ್ಮ ಶರೀರಕ್ಕೆ ರೋಗ ಹುಟ್ಟಾಕುವಂತ ಶಕ್ತಿ ಇದೆ. ಇದೇನಾ? ಜ್ವರ ಹೊರಗಿಂದ ಬರೋದಿಲ್ಲ, ಒಳಗೆ ಶುರು ಆಗುತ್ತೆ. ಶುಗರ್ ಹೊರಗಿಂದ ಯಾರು ತಂದು ನಿಮ್ದು ಶರೀರದಲ್ಲಿ ಬಿಟ್ಟಿಲ್ಲ, ಒಳಗೆ ಶುರು ಆಗಿದೆ. ನೀವೇ ತೆಗೆದುಕೊಳ್ಳುವಂತ ಆಹಾರ ಇಡೀ ಕುಟುಂಬದಲ್ಲಿ ಎಲ್ಲಾರು ತಗೊಳ್ಳತಾರ, ಅವ್ರಿಗೇನು ಆಗಿಲ್ಲ, ನಿಮ್ಗೆ ಯಾಕಾಯ್ತು? ಸೇಮ್ ಆಹಾರ ತಗೊಳತ್ತೀರಿ, ಸೇಮ್ ನೀರ್ ಕುಡಿತಾ ಇದ್ರಿ, ಸೇಮ್ ವಾತಾವರಣ ಇದೆ, ಸೇಮ್ ಫ್ರೀಕ್ವೆನ್ಸಿ, ಸೇಮ್ ಎನರ್ಜಿ, ಮತ್ ನಿಮ್ಗೆ ಯಾಕೆ ಬಂತು? ಯಾಕಂದ್ರ ಅದು ನಿಮ್ಮ ಶರೀರ ಹುಟ್ಟು ಹಾಕಿದೆ. ಅದು ಕ್ರಿಯೇಟರ್, ಡೈರೆಕ್ಟರ್, ಆಕ್ಟರ್ ಯಾರಿದ್ದಾರೆ? ನಿಮ್ ಬಾಡಿ, ನೀವಿದ್ದೀರಿ. ಈಗ ಯಾವುದು ನಮ್ಮ ಶರೀರ ರೋಗ ಹುಟ್ಟಾಕುವಂತ ಶಕ್ತಿ ನಮ್ಮ ಶರೀರಕ್ಕಿದೆ ಅಂದ್ರ ರೋಗ ನಿರ್ಮೂಲನೆ ಮಾಡೋ ಶಕ್ತಿನೂ ಇರ್ಬೋದಲ್ಲ. ಈ ಸತ್ಯ ಒಪ್ತೀರಿ? ಒಪ್ಪೋರೆಲ್ಲರೂ 2 ಕೈ ಮಾಡ್ರಿ, ಎತ್ತಿ. ಯಾರಿಗ ಅನಿಸ್ತಾ ಇದೆ ನೋಡ್ರಿ? ಎಸ್, ನಾನು ಒಪ್ತೀನಿ. 100ಕ್ಕೆ 100 ಯಾರಿಗ ಅನಿಸುತ್ತೆ ನೋಡ್ರಿ? ನಮ್ಮ ಶರೀರ ರೋಗ ಹುಟ್ಟಾಕೋ ಶಕ್ತಿ ಯಾವಾಗಿದ್ರಲ್ಲಿದೆ ಅಂದ್ರ ರೋಗವನ್ನ ನಿರ್ಮೂಲನೆ ಮಾಡುವಂತ, ಚಿಕಿತ್ಸೆ ಮಾಡುವಂತ ಶಕ್ತಿನೂ ಸಮೇತ ನಮ್ಮ ಶರೀರಕ್ಕಿದೆ. ಹಾಗಾಗಿ ಬ್ರಹ್ಮಾಂಡ ನಮಗೆ ಆ ಎನರ್ಜಿ ಪಾಸ್ ಮಾಡ್ತಾ ಇರುತ್ತೆ. ಒಂದ್ ಸಿಸ್ಟಮ್ ಇದೆ ಪ್ರತಿಯೊಂದಕ್ಕೂ. ಈಗ ಊಟ ಮಾಡ್ತೀವಿ ಅಂದ್ರೆ ಒಂದ್ ಸಿಸ್ಟಮ್ ಇದೆಯಲ್ಲ, ಸೇಮ್ ಅದೇ ರೀತಿ ನಮ್ಮ ರೋಗಗಳಿಂದ ಮುಕ್ತ ಆಗೋದಕ್ಕೆ ನಮ್ಗೊಂದ್ ಸಿಸ್ಟಮ್ ಬರುತ್ತೆ. ಅದು ಯಾವುದು ಅಂದ್ರೆ ಹೀಲಿಂಗ್ ಅಂತ, ಚಿಕಿತ್ಸೆ, ಸ್ವಯಂ ಚಿಕಿತ್ಸಾ ವಿಧಾನ ಅಂತೀವಿ. ಅಥವಾ ನೀವು ಅದರ್ಸ್ಗೂ ಮಾಡ್ಬೋದು. ನೀವು ಕಲ್ತೀರಿ, ನೀವು ಬೆಸ್ಟ್ ಆದ್ರಿ, ಗುಡ್ ರಿಸಲ್ಟ್ ಇದೆ, ನೀವು ಇನ್ನೊಬ್ರಿಗೂ ಸಮೇತ ಚಿಕಿತ್ಸೆಯನ್ನ ಮಾಡ್ಬೋದು. ಹಾಗಾಗಿ ಈ ಆಧಾರದ ಮೇಲೆ
ಏನಾಗಿದೆ ಹೇಳುತ್ತೆ ಯಾರು? ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಹೇಳುತ್ತೆ ಇದು ಒಂದು ಪ್ರಮಾಣೀಕೃತ ಚಿಕಿತ್ಸೆ ಅಂತ. ಅದರ ನಂತರ UK ನಲ್ಲಿ, ಯುನೈಟೆಡ್ ಕಿಂಗ್ಡಮ್ ನಲ್ಲಿ 800 ಹಾಸ್ಪಿಟಲ್ಗಳಲ್ಲಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ ವರ್ಕ್ ಮಾಡ್ತಾರೆ. 800 ಅಷ್ಟು ಫೇಮಸ್ ಇದೆ ಅಲ್ಲಿ UK ನಲ್ಲಿ. ಇವತ್ ನಮ್ ದೇಶದಲ್ಲೂ ಬಹಳ ಡಿಮ್ಯಾಂಡೆಡ್, ನಿಮ್ಗೆ ಗೊತ್ತಿಲ್ಲ, ಎಲ್ಲಕ್ಕಿಂತ ಡಿಮಾಂಡೆಡ್ ಇರುವ ಕೋರ್ಸ್ ವಿದ್ಯೆ ಯಾವ್ದಾದ್ರೂ ಇದ್ರೆ ಅದು ರೇಖಿ ಇದೆ. ಒಂದ್ ಟೈಮ್ ಬರುತ್ತೆ ನೋಡ್ರಿ, ಯಾರು ಹುಡುಕ್ತಾರಿಲ್ಲ ಗೊತ್ತಿಲ್ಲ, ರೇಖಿದವ್ರಿಗೆ ಮೊದ್ಲು ಹುಡುಕಾಡ್ತಾರೆ ಎಲ್ಲಾರು. ಈಗ ಬರ್ತಾ ಬರ್ತಾ ಗೊತ್ತಾಗುತ್ತೆ ಈ ಟ್ಯಾಬ್ಲೆಟ್ಸ್, ಟ್ರೀಟ್ಮೆಂಟ್, ಇಂಜೆಕ್ಷನ್ ಇದ್ರಲ್ಲಿಂದ ಪರಿಹಾರ ಇಲ್ಲ. ಶಾಶ್ವತ ಪರಿಹಾರ ಬೇಕನ್ಸ್ತದ ಮನುಷ್ಯ ಬೇಕಲ್ಲ. ಎಷ್ಟು ದಿನ ಅಂತ ಹೋರಾಟ ಮಾಡ್ತೀರಿ ಹೇಳಿ? ನಾನು ಒಪ್ತೀನಿ, ದವಾ ಅವ್ರ ದುವಾ ಎರಡು ಬೇಕು, ನಮಗೆ ಟ್ರೀಟ್ಮೆಂಟು ಬೇಕು, ಆದ್ರೆ ಎಷ್ಟು ವರ್ಷ ಅದ್ರ ಜೊತೆಗೆ ಕನೆಕ್ಟ್ ಆಗಿರ್ತ್ರಿ? ಹಾಗಾಗಿ ಬರ್ಕೊಡ್ರಿ, ರೇಖಿಯಲ್ಲಿ 108 ಸಮಸ್ಯೆಗಳಿಗೆ ಪರಿಹಾರ ಇದೆ. 108. ಈಗ ಬರ್ಕೊಡ್ರಿ, ರೇಖಿಯಲ್ಲಿ ಈಗ ಒಂದಿಷ್ಟು ನಿಮ್ಗೆ ಚಾಟ್ ಬಾಕ್ಸ್ ಆನ್ ಮಾಡ್ತೀನಿ. ಇಲ್ಲಿ ಯಾರು ನನ್ ಎದುರಿಗಿದ್ರಿ ನಿಮ್ಗೆ ಹೆಲ್ತ್ ಸಮಸ್ಯೆ ಇದೆ, ಅವ್ರೆಲ್ಲಾರು ಮೀ ಅಂತ ಟೈಪ್ ಮಾಡ್ರಿ. ಏನಾದ್ರೂ ಒಂದ್ ಸಣ್ಣ ಪುಟ್ಟ ಹಿಡ್ಕೊಂಡು, ಕಾಲಿನ ಬೆರಳಿನಿಂದ ತಲೆ ತನಕ ಯಾರ್ಯಾರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ನೆಗಡಿ ಕೆಮ್ಮು ಹಿಡ್ಕೊಂಡು, ಕೈ ಕಾಲ್ ನೋವು ಹಿಡ್ಕೊಂಡು, BP ಶುಗರ್ ಹಿಡ್ಕೊಂಡು ಯಾರ್ಯಾರಿಗಿದೆ ಅವ್ರೆಲ್ಲರೂ ಮೀ ಅಂತ ಟೈಪ್ ಮಾಡ್ರಿ. ಬೇಗ ಸ್ಪೀಡ್ ಆಗಿ. ಯಾವ್ದಾದ್ರೂ ಒಂದು ಸಣ್ಣ ಪುಟ್ಟ ಹಿಡ್ಕೊಂಡು ದೊಡ್ಡ ತನಕ. ಅಂದ್ರೆ ಇದ್ರ ಅರ್ಥ ಏನು? ನಾಗಮಣಿ ಬರ್ದಾರ, ಮೈ ಹಸ್ಬೆಂಡ್, ಅವ್ರಿಗೆ ಸಮಸ್ಯೆ ಇದೆ. ಒಟ್ ಮನೇಲಿ ಒಬ್ರು ಇದ್ರೆ, ಒಂದ್ ಕುಟುಂಬ ಇದೆ ಅಂದ್ರೆ ಒಬ್ರು ಹಾಸ್ಪಿಟಲ್ ಸುತ್ತೋರು ಇದ್ದೇ ಇರ್ತಾರಲ್ಲ. ಎಸ್. ಈಗ ಯಾರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ ನಿಮ್ಗೆಲ್ಲರಿಗ್ ಪಕ್ಕಾ ಗೊತ್ತಾಗಿರ್ಬೋದು ಅಂತ ಅನ್ಕೊಂಡಿನಿ. ರೇಖಿ ಏನ್ ಮಾಡುತ್ತೆ? ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಒಂದು ಟ್ಯಾಬ್ಲೆಟ್, ಒಂದು ಟ್ರೀಟ್ಮೆಂಟ್ ತಗೊಂಡಾಗ ಯಾವ ಎನರ್ಜಿ ಪಾಸ್ ಆಗುತ್ತೆ ನೋಡ್ರಿ, ಅದ್ರಕ್ಕಿಂತ ಹೈ ಫ್ರೀಕ್ವೆನ್ಸಿ, ಹೈ ಎನರ್ಜಿ ನಮಗ್ ಇಲ್ಲಿ ರೇಖಿಯಲ್ಲಿ ಸಿಗುತ್ತೆ. ಆದ್ರ ಒಂದೇನು ಅಂದ್ರ, ಅಲ್ಲಿ ಡಾಕ್ಟರ್ ಮಾಡ್ತಾರ, ಇಲ್ಲಿ ನಿಮಗ್ ನೀವು ಮಾಡ್ಕೊಳ್ಬೇಕು. ಇಲ್ಲಿ ಯಾವ ಡಾಕ್ಟರ್ ಇಲ್ಲ, ನೆನ್ಪಿಡ್ರಿ. ರೇಖಿಯಲ್ಲಿ ಯಾವ ಡಾಕ್ಟರ್ ಸಿಗಂಗಿಲ್ಲ, ಯಾವ್ದು ಹಾಸ್ಪಿಟಲ್ ಸಿಗೋದಿಲ್ಲ, ನಿಮ್ಗೆ ಯಾವ್ದು ಇಂಜೆಕ್ಷನ್ ಸಿಗೋದಿಲ್ಲ, ಯಾವ್ದು ಟ್ರೀಟ್ಮೆಂಟ್ ಕೊಡ್ತೀನಿ, ನೋ. ಇಲ್ಲಿ ಯಾರು ಮಾಡ್ತಾರ? ಸ್ವಯಂ ವೈದ್ಯ ಆಗುವಂತಹ ವಿದ್ಯೆ ಇದು, ಬರ್ಕೊಡ್ರಿ. ನೀವ್ ಯಾವ ವಿದ್ಯೆ ಕಲಿಯೋದಕ್ ಬಂದಿರಿ? ಸ್ವಯಂ ವೈದ್ಯ, ನಿಮಗೆ ನೀವೇ ಡಾಕ್ಟರ್ ಆಗ್ಬೇಕು ಅಂತ ವಿದ್ಯೆ ಇದೆ. ಹಾಗಾಗಿ ಯಾರಿಗೆ ಹೆಲ್ತ್ ಇಶ್ಯೂ ಇದೆ ನೋಡ್ರಿ, ಇವತ್ ನಿಶ್ಚಿಂತಾಗಿ ಮಲ್ಕೊಡ್ರಿ, ಪರಿಹಾರ ಸಿಗುತ್ತೆ ನಿಮ್ಗೆ. ನೋಡ್ರಿ, ಬ್ರಹ್ಮಾಂಡಕ್ಕೂ ಪಾಪ ಕಾಳಜಿ ಬಂದಿರ್ಬೋದು, ಇಷ್ಟೆಲ್ಲಾ ಸಮಸ್ಯೆಯಿಂದ ನನ್ನ ಮಕ್ಕಳು ಹೋರಾಟ ಮಾಡ್ತಾ ಇದ್ದಾರೆ ಅಂತ ತಂದು ಇಲ್ಲಿ ಜೋಡಿಸಿದೆ. ಇದನ್ನ ನೀವು ಜೋಡಿಸ್ಕೊಂಡಿರಿ ನೋಡ್ರಿ, ನೀವು ನಿಮ್ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು. ಒಂದನೇದು ಹೆಲ್ತ್ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಇದೆ. ಅದರ ನಂತರ ನೆಕ್ಸ್ಟ್ ಬರ್ಕೋರಿ, ವೆಲ್ತ್ ಪ್ರಾಬ್ಲಮ್. ಯಾರಿಗೆ ಇಲ್ಲಿ ಫೈನಾನ್ಸಿಯಲ್ ಪ್ರಾಬ್ಲಮ್ ಇದೆ, ಫೈನಾನ್ಸಿಯಲ್ ಇದ್ದವ್ರು ಒಂದ್ಸಲ ಎಸ್ ಅಂತ ಟೈಪ್ ಮಾಡಿ. ಹಣಕಾಸಿನ ತೊಂದರೆ ಇರೋರು, ಹಣಕಾಸಿನ ತೊಂದರೆ ಇರೋರು ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ, ಬೇಗ. ಮತ್ ಹಣಕಾಸಿನ ತೊಂದರೆ ಇರ್ಲಾರ್ದವ್ರು, ತೊಂದರೆ ಇರ್ಲಾರ್ದವ್ರು ನೋ ಅಂತ ಹಾಕ್ರಿ, ಹಂಗೇನಿಲ್ಲ. ಇರ್ಬೋದು ಇರ್ಲಾರ್ದವ್ರು, ಹಂಗೇನು ಎಲ್ಲಾರು ಇರ್ಬೇಕಂತ ಎಲ್ಲೂ ಇಲ್ಲ. ಇರ್ಲಾರ್ದವ್ರು ನೋ ಅಂತ ಹಾಕ್ರಿ, ಇದ್ದವ್ರು ಎಸ್ ಅಂತ ಟೈಪ್ ಮಾಡಿ. ಕೆಲವರಿಗೆ ಇಲ್ಲೇ ಸಮಸ್ಯೆ ಇಲ್ಲ ಹಣಕಾಸಿನ. ಗ್ರೇಟ್. ಪೂರ್ಣಿಮಾ ಮ್ಯಾಮ್ ನೋ. ಪ್ರೇಮ್ ಡನ್. ಶಿವಮ್ಮ, ಅದ್ರ 100ಕ್ಕೆ 2-3 ಜನ ಇದ್ದೀರಿ, ಅವ್ರಿಗೆ ಹಣಕಾಸಿನ ತೊಂದರೆ ಇಲ್ಲ. ಉಳಿದವ್ರಿಗೆಲ್ಲರಿಗೂ ಒಂದಲ್ಲ ಒಂದು ರೀತಿಯ ಸ್ಟ್ರಗಲ್ ಮೋಡ್ ನಲ್ಲಿ ನೀವೆಲ್ಲರೂ ಇದ್ದೀರಿ, ಬರ್ಕೋರಿ. ಇಲ್ಲಿ ರೇಖಿಯಲ್ಲಿ ನಿಮ್ಗೆ ಏನ್ ಸಪೋರ್ಟ್ ಆಗುತ್ತೆ? ಫೈನಾನ್ಸಿಯಲ್ ಪ್ರಾಬ್ಲಮ್ ಇರೋರಿ, ನೀವು ಫೈನಾನ್ಸಿಯಲ್ ಇದ್ದವ್ರು ಸರಿಯಾಗಿ ಬರ್ಕೋರಿ. ಹೆಲ್ತ್ ದವ್ರದ್ದು ಹೇಳ್ದೆ ನಾನು, ಹೆಲ್ತ್ ದವ್ರು ಏನ್ ಮಾಡ್ಬೇಕು? ಮೆಡಿಟೇಷನ್. ಸೊ ಫೈನಾನ್ಸಿಯಲ್ ಪ್ರಾಬ್ಲಮ್ ಇದ್ದವ್ರಿಗೆ ಏನಾಗುತ್ತೆ ಅಂದ್ರ, ರೇಖಿಯಲ್ಲಿ ನಿಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ. ಸ್ಪೆಷಲಿ ನಿಮ್ಮ ಮೂಲಾಧಾರ ಚಕ್ರ ಯಾವಾಗ ಆಕ್ಟಿವೇಟ್ ಆಗುತ್ತೆ ನೋಡ್ರಿ, ಅವಾಗ ನಿಮ್ಮ ಹಣಕಾಸಿನ ಎನರ್ಜಿ ಇದೆ ನೋಡ್ರಿ, ಅದು ಆಕ್ಟಿವೇಟ್ ಆಗುತ್ತೆ. ಅವಾಗ ನಿಮ್ಗೆ ಎಲ್ಲೆಲ್ಲಿಂದ ಹಣ ಬರ್ಬೇಕು ಅದೆಲ್ಲ ಆಟೋಮೆಟಿಕ್ ಆಗಿ ಬರೋದಕ್ಕೆ ಶುರು ಆಗುತ್ತೆ. ಯಾವಾಗ ದುಡ್ಡು ಬರುತ್ತೆ ನೋಡ್ರಿ, ಸಂಸಾರ ಸರಿಯಾಗಿ ಸಾಗುತ್ತೆ. ಹಾಗಾಗಿ ಹಣಕಾಸಿನ ತೊಂದರೆಗೂ ಸಮೇತ ರೇಖಿಯಲ್ಲಿ ಪರಿಹಾರ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ರಿಲೇಶನ್ಶಿಪ್ ಪ್ರಾಬ್ಲಮ್.
ಸಂಬಂಧಗಳಲ್ಲಿ ಸಮಸ್ಯೆ. ನಾನ್ ಹೇಳಿದ್ದು ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಹೇಳಿದ್ ನನ್ಗೆ ಗೊತ್ತಾಗೋದು. ಇವತ್ತಿಂದ ಎಲ್ಲಾಕ ದೊಡ್ಡ ಸಮಸ್ಯೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಆಗಿದೆ, ನೆನ್ಪಿಡ್ರಿ. ದುಡ್ಡು ಯಾರ ಕೇಳಿದ್ರು ಕೊಡ್ತಾರ. ರಿಲೇಶನ್ಸ್ ಪ್ರಾಬ್ಲಮ್ ಏನಾಗ್ಯದ ಹೇಳ್ರಿ? ಸಮಸ್ಯೆಗಳು ಸಂಬಂಧಗಳಲ್ಲಿ ಒಬ್ಬರ ಮೇಲೆ ಒಬ್ರಿಗೆ ವಿಶ್ವಾಸ ಇಲ್ಲ. ನಿಮ್ಗೆ ಗೊತ್ತಿರ್ಲಿ, ಎಷ್ಟು ಭರ್ಜರಿಯಾದ ಮದುವೆಗಳಾಗ್ತಾ ಇವೆ, ಅಷ್ಟೇ ಭರ್ಜರಿಯಾಗಿ ಕೋರ್ಟಿಗೆ ಬರ್ಲತ್ತಾರ ಅವ್ರು. ಗೊತ್ತದ ನಿಮ್ಗೆಲ್ಲರಿಗೂ? ಡಿವೋರ್ಸ್ ಕೇಸ್ ಈ ಹಿಂದಿನ್ಗಿಂತ ಇವತ್ತು ಜಾಸ್ತಿ ಆಗೋದಕ್ಕೆ ರೀಸನ್ ಬರ್ಕೋರಿ, ಇಬ್ಬರ ನಡುವಿನ ಎನರ್ಜಿ ಇದೆ ನೋಡ್ರಿ, ಅದು ಬ್ಯಾಲೆನ್ಸಿಂಗ್ ಇಲ್ಲ. ಸೊ ಹಾಗಾಗಿ ರೇಖೆಯಲ್ಲಿ ಏನಾಗುತ್ತೆ ಅಂದ್ರ ರಿಲೇಶನ್ಶಿಪ್ ಹೀಲ್ ಆಗೋದಕ್ಕೆ ನಿಮ್ಗೆ ಸಪೋರ್ಟ್ ಆಗುತ್ತೆ. ಇಲ್ಲಿ ಯಾರಿಗೆ ಅನಿಸುತ್ತೆ ನೋಡ್ರಿ, ನಾನು ರಿಲೇಶನ್ ಸರಿ ಮಾಡ್ಕೋಬೇಕು, ನಾನು ಹೇಳಿದ್ ನಮ್ಮ ಮನೆಯವರೆಲ್ಲ ಕೇಳ್ಬೇಕು, ನನ್ಗೂ ಗೌರವ ಕೊಡ್ಬೇಕು ಅಂತ ಇರೋರೆಲ್ಲರೂ ಎಸ್ ಅಂತ ಒಂದ್ಸಲ ಟೈಪ್ ಮಾಡಿ. ರಿಲೇಶನ್ಶಿಪ್ ಸ್ಪೆಷಲಿ ಅದಕ್ಕೆ ಬಂದವ್ರು, ನನ್ಗಿದೆ ಇದು ಸಮಸ್ಯೆ. ನೀವೆಲ್ಲರೂ ಒಳ್ಳೆಯವ್ರಾಗಿರ್ತೀರಿ, ಆದ್ರೆ ನಿಮ್ಗೆ ಕೇರೆ ಮಾಡಂಗಿಲ್ಲ ಯಾರು. ನೀವೆಲ್ಲಿ ಆಫೀಸ್ ನಲ್ಲಿ ವರ್ಕ್ ಮಾಡ್ತಾ ಇರ್ತೀರಿ, ಅಲ್ಲೂ ಯಾರು ಇದು ಮಾಡೋದಿಲ್ಲ. ಫ್ಯಾಮಿಲಿಯಲ್ಲಿ ನೋಡ್ತೀರಿ, ಏರಿಯಾದಲ್ಲಿ ಓಡಾಡ್ತಿರ್ತೀರಿ, ಎಲ್ಲೋ ಒಂದ್ ಕಡೆ ರಿಲೇಶನ್ಶಿಪ್ ಇದೆ ನೋಡ್ರಿ, ಅದು ನಿಮ್ ಕೈ ಬಿಟ್ಟು ಹೋಗ್ತಾ ಇದೆ, ಮಾನಸಿಕವಾಗಿ ಬಹಳ ನೋವನ್ನ ಅನುಭವಿಸ್ತಾ ಇದ್ದೀರಿ. ಮತ್ತೆ ಯೋಚನೆ ಮಾಡ್ರಿ, ನಮ್ಗೆ ಶಾರೀರಿಕವಾದ ಸಮಸ್ಯೆಗಳಿಗೆ ಯಾವ್ದೋ ಹಾಸ್ಪಿಟಲ್ಗಳು ನಮ್ಗೆ ಸಿಗುತ್ತೆ. ರಿಲೇಶನ್ಶಿಪ್ ಪ್ಯೂರ್ ನಿಮ್ಗೆ ಮಾನಸಿಕ ಸಮಸ್ಯೆ, ಅದು ಮೆಂಟಲಿ ಸ್ಟ್ರೆಸ್ ಕೊಡುತ್ತೆ ರಿಲೇಶನ್ಶಿಪ್. ಹಾಗಾಗಿ ರೇಖಿ ಏನ್ ಮಾಡುತ್ತೆ ಅಂದ್ರ ನಿಮ್ಗೆ ಮೆಂಟಲಿ ಸ್ಟ್ರಾಂಗ್ ಮಾಡುತ್ತೆ, ನಿಮ್ಮ ವೈಬ್ರೇಷನ್ ನಿಮ್ಮ ರಿಲೇಶನ್ ಮೇಲೆ ಸರಿಯಾಗಿ ಪ್ರಭಾವ ಬೀರ್ಲಕ್ ಶುರು ಮಾಡುತ್ತೆ. ಹಾಗಾಗಿ ಇವತ್ತು ಎಷ್ಟೋ ಜನ ರಿಲೇಶನ್ ಸಲುವಾಗಿ ನಮ್ ಜೊತೆಗೆ ಜೋಡಿಸ್ಕೊಂಡಾರ, ಅವ್ರೆಲ್ಲರಿಗೂ ರಿಸಲ್ಟ್ ಇದೆ. ಮತ್ ಇಬ್ರು ಗಂಡ ಹೆಂಡತಿ ಇಲ್ಲಿ ಬಂದು ನಮ್ಗೆ ಭೇಟಿ ಮಾಡಿ ಹೋಗಿದ್ದು ಎಷ್ಟೋ ಉದಾಹರಣೆ. ಮೇಡಮ್ ನಿಮ್ಲಿಂದ ನಮ್ ಜೀವನ ಉದ್ಧಾರ ಆಯ್ತ್ರಿ. ನಾನು ಉದ್ಧಾರ ಮಾಡ್ಲಿಲ್ಲ. ರೇಖೆಯಲ್ಲಿ ಶಕ್ತಿ ಇರೋದದು, ನಾವು ಕೇವಲ ನಾವು ದಾರಿ ತೋರ್ಸೋರು ಅಷ್ಟೇ. ಎಲ್ಲರೂ ದಯವಿಟ್ಟು ಯಾರು ಹಿಂಗ್ ತಪ್ಪು ತಿಳುವಳಿಕೆ ಮಾಡ್ಬೇಡ್ರಿ. ಮೇಡಮ್ ಏನೋ ಮಿರಾಕಲ್ ಮಾಡ್ತಾರ, ನಾ ಹಿಂಗ್ ಸಾಯಿಬಾಬಾ ಇಲ್ಲ ಹಿಂಗ್ ಎರಡು ಕೈ ಮಾಡ್ಮೇಲೆ ಉದ್ಧಾರ ಆಗ್ತೀರಿ. ನೋ, ಅದು ಯಾವ್ದು ಹಂಗಿಲ್ಲೇ ಇಲ್ಲ. ಸೈನ್ಸ್ ಇದೆ, ರೇಖಿ ಒಂದು ವಿಜ್ಞಾನ ಇದೆ. ನನ್ಗೆ ರಿಸಲ್ಟ್ ಬಂದಿದೆ, ನನ್ ರಿಸಲ್ಟ್ ಬಂದ್ಮೇಲೆ ನನ್ ರಿಸಲ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮಗ್ ಬರುತ್ತೆ ಅಷ್ಟೇ. ಅದು ನಾನು ಪ್ರಾಕ್ಟೀಸ್ ಮಾಡೀನಿ, ನೀವು ಮಾಡ್ಬೇಕು. ನಾನು ಈಗ್ಲೂ ಪ್ರಾಕ್ಟೀಸ್ ಮಾಡ್ತೀನಿ. ಈಗ್ಲೂ ನನ್ಗೆ ಯಾವ್ದಾದ್ರು ಹೀಲಿಂಗ್ ಬಂದ್ರೆ ಮೊದ್ಲೇ ನಾನು ಸೆಲ್ಫ್ ಮಾಡ್ಕೊಂಡು ಆ ನಂತರ ಅವ್ರಿಗೆ ಹೀಲಿಂಗ್ ಮಾಡ್ತೀನಿ. ಇಲ್ಲಿ ಮಾಡೋದ್ರಿಂದ ಆಗೋ ಕೆಲಸ ಇದೆ, ಕೇಳೋದ್ರಿಂದ ಆಗೋದಿಲ್ಲ. ಯಾವಾಗ್ಲೂ ನೆನ್ಪಿಡ್ರಿ, ನಮ್ಮಲ್ಲಿ ಏನಾಗುತ್ತೆ, ಬಹಳ ಚಂದ ಕೇಳ್ತೀವಿ, ಮಾಡೋದೇ ಇಲ್ಲ. ಮಾಡೋದಿಲ್ಲ ಅಂದ್ರೆ ಅದು ಆಗೋದಿಲ್ಲ. ಸೊ ಹಾಗಾಗಿ ರಿಲೇಶನ್ಶಿಪ್ ಯಾವುದೇ ಸಮಸ್ಯೆ ಇದ್ರೂ ಇಲ್ಲಿ ನಿಮ್ಗೆ ಪರಿಹಾರ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಯಾರ್ಯಾರು ನನ್ನ ಎದುರಿಗೆ ಇಂಥವ್ರು ಇದ್ರಿ, ಸಕ್ಸಸ್ ಸಲುವಾಗಿ ಬಹಳ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀರಿ. ನವೀನ್ ಕುಮಾರ್ ಸರ್ ಮೇನ್ ಸೆಷನ್ ನಲ್ಲಿ ಬರ್ಬೇಕು. ಫ್ರೀ ಸೆಷನ್ ನಾಗೆ ಎಲ್ಲ ಹೇಳಕ್ ಹೆಂಗಾಗುತ್ತೆ, ಇದು ಬೇಸಿಕ್ ಇದೆ. ರಿಲೇಶನ್ಶಿಪ್ ಯಾವ ಚಕ್ರ, ಅವೆಲ್ಲ ಚಕ್ರಗಳು ಅಲ್ಲೇ ಇರ್ತಾವ. ರೇಖಿ ಲೆವೆಲ್ 2 ನಲ್ಲಿ ಬರುತ್ತೆ. ಇಲ್ಲಿ ನಿಮ್ಗೆ ಮಾಹಿತಿ ರೇಖಿ ಲೆವೆಲ್ 1 ಏನು ಅಂದ್ರೆ ರೇಖಿ ಏನಿದೆ, ಯಾಕೆ ಬೇಕು ನಮ್ಗೆ ರೇಖಿ ಎಲ್ಲಿಂದ ಬಂತು, ಚಕ್ರಗಳು, ಇವೆಲ್ಲ ಮಾಹಿತಿಯನ್ನ ಕೊಟ್ಟು ನಿಮ್ಗೆ ದೀಕ್ಷೆ ಕೊಡೋದ್ ಕೆಲಸ ಇದೆ 3 days. ಹಾಗಾಗಿ ಇದೊಂದ್ ದೊಡ್ಡ ಸಮುದ್ರ ಇದೆ. ಸಮುದ್ರನ 3 ದಿನದ ಕುಡಿತೀನಂದ್ರೆ ಅದು ಆಗೋದಿಲ್ಲ, ಆಗ ಹೋಗದ್ ಮಾತಿಲ್ಲ. ಹಾರ್ಟ್ ಚಕ್ರ ಅಲ್ಲ ಲತಾ ಮೇಡಮ್, ಅಲ್ಲ. ಏನೇನೋ ಬರೀಬೇಡ ಸುಳಿಲಿ ದಯವಿಟ್ಟು. ನೀವೆಲ್ಲಾದ್ರೂ ಕೇಳಿದ್ರೆ ಅದು ತಪ್ಪು ಮಾಹಿತಿ ಇದೆ. ರಿಲೇಷನ್ಗೂ ಹರ್ಟ್ಗೂ ಏನೋ ಸಂಬಂಧ ಇಲ್ಲ, ಬೇರೆ ಬೇರೆನೇ ಇದೆ. ಓಕೆ, ಎಸ್. ಸೊ ನೆಕ್ಸ್ಟ್ ನೀವು ಸಕ್ಸಸ್ ಸಲುವಾಗಿ ಬಹಳ ಹೋರಾಟ ಮಾಡ್ತಾ ಇದ್ದೀರಿ, ಬಡದಾಡ್ತಾ ಇದ್ದೀರಿ, ಏನೋ ಮಾಡ್ತಾ ಇದ್ದೀರಿ, ಮತ್ತು ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದೆ ಅಂದ್ರ ನಿಮ್ಮ ಒಳಗೆ ಏನಾಗುತ್ತೆ ಅಂದ್ರ ನಿಮ್ಗೆ ಸಕ್ಸಸ್ಗೆ ಬೇಕಾಗುವಂತ ಎನರ್ಜಿ ಇದೆ ನೋಡ್ರಿ, ಅದು ಇಲ್ಲಿ ಕನೆಕ್ಟ್ ಮಾಡೋದಕ್ಕೆ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಸಕ್ಸಸ್ಗೆ ಏನ್ ಎನರ್ಜಿ ಬೇಕು, ಈಗ ನನ್ಗೆ ಸಕ್ಸಸ್ಗೆ ಏನ್ ಎನರ್ಜಿ ಬೇಕು, ನಂಗೆ ಪರಮಾತ್ಮ ಕೊಟ್ಟು ರೇಖೆಯಿಂದ ಅದನ್ನ ನನಗೆ ಸಿಕ್ತು, ನಾನ್ ಸಕ್ಸಸ್ ಆದ್ ನನ್ನ ಲೈಫ್ ನಲ್ಲಿ. ಸೊ ನಾನ್ ನಿಮ್ಗೆ ಹೇಳ್ತೀನಿ, ಸಕ್ಸಸ್ ನ ಅದರದೇ ಆಗಿರುವಂತ ಡೆಫಿನೇಷನ್ ಇದೆ. ನೀವ್ ಹಿಂಗ್ ತಿಳ್ಕೊಳ್ಬೇಡ್ರಿ. ಒಂದ್ ಮಗು ಇದೆ ನೋಡ್ರಿ, ತನ್ನ ಕಾಲ್ ಮೇಲೆ ತಾನು ಎದ್ ನಿಲ್ಲೋದಿದೆ ನೋಡ್ರಿ, ಅದು ಒಂದ್ ಸಕ್ಸಸ್ ಇದೆ. ತಾನೇ ಎದ್ ನಿಲ್ಲುತ್ತೆ ನೋಡ್ರಿ, ಅದು ಸಕ್ಸಸ್ ಇದೆ ಅದ್ರದ್ದು ಮಗುವಿಂದ. ಒಂದ್ ಮಹಿಳೆ ಇರ್ತಾಳ ನೋಡ್ರಿ, ಅವಳು ಮನೆ ನಿಭಾಯಿಸ್ತಾಳ, ಅದು ಒಂದ್ ಸಕ್ಸಸ್ ಇದೆ ಯಾಕಿಂದು. ಹಾಗಾಗಿ ಸಕ್ಸಸ್ ಅಂದ್ರೆ ಇದೇ ಅಂತ ಹಿಂಗಿಲ್ಲ. ಹಾಗಾಗಿ ನೀವು ಯಾವ ಕ್ಷೇತ್ರದಲ್ಲಿ ನಾನು ಒಂದೇ ಹೆಜ್ಜೆಯನ್ನ ಮುಂದೆ ಇಡಬೇಕು ಅಂತ ಯೋಚನೆ ಮಾಡಿರ್ ನೋಡ್ರಿ, ಅಲ್ಲಿ ನಿಮ್ಗೆ ರೇಖಿ ಸಪೋರ್ಟ್ ಮಾಡುತ್ತೆ 100%. ಹಾಗಾಗಿ ನೀವು ಮೆಡಿಟೇಷನ್ ಮಾಡೋದು ಕಂಟಿನ್ಯೂ ಆಗಿ ಯಾರು ಮಾಡ್ತೀರಿ, ಅವ್ರಿಗೆ ರಿಸಲ್ಟ್ 100% ಇದೆ. ಇಲ್ಲಿ 1% 2% ಇಲ್ಲೇ ಇಲ್ಲ. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ, ಸಕ್ಸಸ್ ನ ನಂತರ ಬರುತ್ತೆ ಹ್ಯಾಪಿನೆಸ್, ಖುಷಿಯಾಗಿರೋದು. ಸೊ ಹಾಗಾಗಿ ರೇಖಿ ಹೀಲಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬ್ರೈನ್ ನ ವೇವ್ಸ್ ಗಳಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗುತ್ತೆ. ಹೆಸರು ಬರ್ಕೋರಿ, ಏನಾಗುತ್ತೆ, ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗುತ್ತೆ.
ನೀವು ಖುಷಿಯಾಗಿ, ಸಂತೃಪ್ತವಾಗಿ, ಆನಂದದಿಂದಿರೋದಕ್ಕೆ, ನೆಮ್ಮದಿಯಾಗಿರೋದಕ್ಕೆ ನಿಮ್ಗೆ ನಿಮ್ಮ ಶರೀರ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರುತ್ತೆ, ನಿಮ್ಮ ಆತ್ಮ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ರೀಸನ್ ಏನು ಅಂದ್ರೆ ಹಾರ್ಮೋನ್ಸ್ಗಳು ಆಟೋಮೆಟಿಕ್ ರಿಲೀಸ್ ಆಗ್ತಾ ಇರುತ್ತೆ. ಇಲ್ಲಿ ಡೊಪಮೈನ್ ಚೆನ್ನಾಗಿ ರಿಲೀಸ್ ಆಗುತ್ತೆ, ಸೆರೋಟೋನಿನ್ ಚೆನ್ನಾಗಿ ರಿಲೀಸ್ ಆಗುತ್ತೆ. ಒಂದಾದ್ಮೇಲೆ ಒಂದು ಬೇಕಾಗುವಂತ ಎಲ್ಲವುಗಳು ಸಮೇತ ನಿಮ್ಗೆ ಇಲ್ಲಿ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನೀವೇನಾದ್ರೂ ಸಾಮಾಜಿಕವಾಗಿ ಕಾರ್ಯ ಮಾಡ್ಬೇಕು. ಈಗ ಇಲ್ಲಿ ನಮ್ಮ ಜಗನ್ನಾಥ್ ಜೋಶಿ ಸರ್ ಇದ್ದಾರೆ, ಸುಪ್ರಿಯಾ ಇದ್ದಾರೆ, ಅವ್ರಿಬ್ರು ರೇಖೆಯಲ್ಲಿ ಬಹಳ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಸಮಾಜ ಅವ್ರಿಗೆ ಗುರ್ತಿಸ್ತಾ ಇದೆ, ನಿಮ್ಗೂ ಗುರ್ತಿಸುತ್ತೆ. ನಮ್ಮ ಹತ್ರ ಟ್ರೈನರ್ಸ್ ಇದ್ದಾರೆ, ಲೈಫ್ ಕೋಚ್ ಇದ್ದಾರೆ, ಇಲ್ಲಿ ಶಶಿ ಮೇಡಮ್ ಇದ್ದಾರೆ ನೋಡ್ರಿ, ಅವ್ರಿಗೆ ಮನಿ ರೇಖೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸಮಾಜ ನಮಗೆ ಯಾವಾಗ ನೆನ್ಪಿಡುತ್ತೆ ಹೇಳ್ರಿ? ಸಮಾಜ ನಮ್ಗೆ ನಿಮ್ ಪ್ರಕಾರ ಯಾವಾಗ ನೆನ್ಪಿಡುತ್ತೆ? ನಾವು ಸಮಾಜಕ್ಕೆ ಏನಾದ್ರೂ ಕೊಟ್ರೆ ಸಮಾಜ ನಮಗ್ ನೆನ್ಪು ಮಾಡುತ್ತೆ. ನೆನ್ಪಿಡ್ರಿ ನೀವು. ನೀವ್ ಏನು ಕೊಡೋದಿಲ್ಲ, ನನ್ ಮನ್ಯಾಗ ನಾನ್ ಆರಾಮ್ ಕೈ ಜೋಡ್ಸ್ಕೊಂಡ್ ಕುಂತೀನಿ ಅಂದ್ರೆ ಸಮಾಜ ಏನ್ ಮಾಡುತ್ತೆ? ಏನು ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ನೀವು ಯಾರು ಫೀಲ್ಡ್ಗೆ ಸಮಾಜಕ್ಕೆ ಏನಾದ್ರೂ ಒಂದ್ ಸೇವೆ ಕೊಟ್ರ ಸಮಾಜ ನಿಮ್ಗೆ ಗುರುತಿಸುತ್ತೆ. ಅವಾಗ ನಿಮಗೆ ಸಾಮಾಜಿಕವಾದ ಯಶಸ್ಸು ಲಭಿಸುತ್ತೆ, ಸಮಾಜ ನಿಮ್ಗೆ ಗುರುತಿಸುತ್ತೆ, ನಿಮ್ಗೆ ಗೌರವ ಕೊಡುತ್ತೆ. ಹಾಗಾಗಿ ನೀವು ರೇಖಿ ಮಾಸ್ಟರ್ ಆಗಿ, ಗ್ರ್ಯಾಂಡ್ ಮಾಸ್ಟರ್ ಆಗಿ, ಹೀಲರ್ ಆಗಿ, ಟ್ರೈನರ್ ಆಗಿ ನೀವೇನು ಹೊರಗ್ ಬರ್ತೀರಿ ನೋಡ್ರಿ, ಸಮಾಜ ನಿಮ್ಗೆ ಏನ್ ಮಾಡುತ್ತೆ ಅಂದ್ರೆ ಸ್ವೀಕಾರ ಮಾಡುತ್ತೆ. ಎಕ್ಸಾಂಪಲ್ ನೋಡ್ರಿ, ನಿಮ್ ಹೆಸರಿದೆ, ನಿಮ್ ಹೆಸರಿನಿಂದ ಒಂದು ಗ್ರ್ಯಾಂಡ್ ಮಾಸ್ಟರ್ ಬಂತು. ಈಗ ಮಹಾವೀರ್ ಇದ್ದಾರೆ, ಮಹಾವೀರ್ ಸರ್ ಹಿಂದೆ ಗ್ರ್ಯಾಂಡ್ ಮಾಸ್ಟರ್ ಮಹಾವೀರ್ ಫೀಲಿಂಗ್ ಕೇಳ್ರಿ ಹೆಂಗದ? ಮಹಾವೀರ್ ಸರ್ ಹೆಂಗ್ ಅನಿಸ್ತಾ ಇದೆ ಹೇಳ್ರಿ? ಈಗ ನಾನ್ ಹೇಳ್ತೀನಿ ನಿಮ್ಗೆ, ಗ್ರ್ಯಾಂಡ್ ಮಾಸ್ಟರ್ ಮಹಾವೀರ್ ಫೀಲಿಂಗ್ ಚೇಂಜ್ ಇದೆ. ಈಗ ನೀವೇ ಯೋಚನೆ ಮಾಡಿ, ನಿಮ್ ಹೆಸರಿನಿಂದ ಹಂಗ್ ಅನ್ಕೊಡ್ರಿ, ನೀವೇ ಅನ್ಕೊಡ್ರಿ ಒಂದ್ ನಿಮಿಷ. ಗ್ರ್ಯಾಂಡ್ ಮಾಸ್ಟರ್ ಅದು ಹೇಳ್ರಿ, ಫೀಲಿಂಗ್ ಏನಾಗುತ್ತೆ? ಸಮಾಜ ಹೆಂಗ್ ಗುರ್ತಿಸುತ್ತೆ? ಸುಮ್ನೆ ನಾಗರಾಜು ಹೇಳೋದ್ ಬಿಡ್ರಿ, ಗ್ರ್ಯಾಂಡ್ ಮಾಸ್ಟರ್ ನಾಗರಾಜು ಫೀಲಿಂಗ್ ಚೇಂಜ್ ಇದೆನಾ? ಸಮಾಜ ಗುರ್ತಿಸುತ್ತೆ. ಯಾವ ರೀತಿ PhD, ಡಾಕ್ಟರೇಟ್ ಅಂತವ್ರಿಗೆ ಯಾವ ರೀತಿ ಗೌರವ ಕೊಡುತ್ತೆ ನೋಡ್ರಿ, ಆ ರೀತಿ ಸಮಾಜ ನಿಮ್ಗೆ ಗೌರವ ಕೊಡುತ್ತೆ. ಹಾಗಾಗಿ ಸಾಮಾಜಿಕವಾಗಿ ಅತೀ ವೇಗವಾಗಿ ಬೆಳೆಯೋದಕ್ಕೆ ಬಹಳ ಉತ್ತಮ ಇರುವಂತದ್ದು ಯಾವ್ದಾದ್ರೂ ಇದ್ರೆ ಅದು ರೇಖೆ ಇದೆ. ಹಾಗಾಗಿ ಸಾಮಾಜಿಕ ಬೆಳೆಯೋದಕ್ಕೆ ನಿಮ್ಗೆ ಅವಕಾಶ ಇದೆ. ಅದರ ನಂತರ ಕೊನೆಗೆ ಬರುತ್ತೆ ಆಧ್ಯಾತ್ಮಿಕ ಜರ್ನಿಯಲ್ಲಿ ನಿಮ್ಗೆ ಏಕಾಗ್ರತೆ ಇದೆ, ಇಲ್ಲ ಮಾನಸಿಕವಾಗಿ ಬಹಳ ಡಿಸ್ಟರ್ಬ್ ಇದೀರಿ, ಧ್ಯಾನ ಮಾಡ್ಲಿಕ್ಕೆ ಕಣ್ ಮುಚ್ಚಿರ್ತ್ರಿ, ಮ್ಯಾಲ್ ಮಾತ್ರ ಕಣ್ ಮುಚ್ಚಿರ್ತಾವ್, ನೀವ್ ಎಲ್ಲಿ ಹೋಗ್ ಬರ್ತೀರಿ ನಿಮ್ಗೆ ಗೊತ್ತಿಲ್ಲ. ಯಾರ್ಯಾರಿಗಿದೆ ಇದು ಸಮಸ್ಯೆ? ನೋಡಿದ್ರ ಮನ್ಯಾಗ ಹೇಳ್ತಾರೆ ಎಲ್ಲಾರು, ಮೆಡಿಟೇಷನ್ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ರಿ. ಎಲ್ಲಿ ಧ್ಯಾನ ಮಾಡತ್ತೀರಿ ನಿಮ್ಗೆ ಗೊತ್ತದು. ಫ್ರೀಕ್ವೆನ್ಸಿನೂ ಇಲ್ಲ, ಎನರ್ಜಿನೂ ಇಲ್ಲ, ಕಣ್ಣು ಮುಚ್ಚಿ ಉಲ್ಟಾ ಡಿಸ್ಟರ್ಬ್ ಮಾಡ್ಕೊಳ್ಳೋರು ಜಾಸ್ತಿ ಜನ ಇದೆ. ಮೆಡಿಟೇಷನ್ದಾಗ ತಲೆ ನೋವು ಬರೋರು ನನ್ ಬಳಿ ಕೇಸ್ ಬರ್ತಾವ. ಧ್ಯಾನ ಮಾಡ್ಲಕ್ ಕುಂತ್ರ ತಲೆ ನೋಯಿಸ್ತದ್ರಿ ಮೇಡಮ್ ನಮ್ಗೆ. ರೀಸನ್, ಕಾರಣ ನೋಡ್ರಿ, ನಿಮ್ಗೆ ಪ್ರತಿಯೊಂದಕ್ಕೂ ಸಮೇತ ಅದರದೇ ಆಗಿರುವ ದಾರಿ ಇದೆನಾ? ಅದರದೇ ಆಗಿರುವಂತ ಒಂದ್ ದಾರಿ ಇದೆ. ಬೆಂಗ್ಳೂರ್ಗೆ ಹೋಗ್ಬೇಕಾದ್ರೆ ಅದಕ್ಕೊಂದ್ ದಾರಿ ಇದೆ, ನೀವು ಅದ್ರ ಜೊತೆಗೆ ಹೋಗ್ಬೇಕು. ಅದು ಬಿಟ್ಕೊಟ್ಟು ನಾನು ಎತ್ತು ಅಡ್ಡಾದಿಡ್ಡಿ ಹೋಗ್ತೀನಿ ಅಂದ್ರೆ ಹೆಂಗ್ ಸಿಕ್ತದ ನಿಮ್ಗೆ ಬೆಂಗಳೂರು? ಮೆಡಿಟೇಷನ್ ನಮಗೂ ಹಂಗೆ ಆಗುತ್ತೆ. ರೇಖೆಯಲ್ಲಿ ಒಂದು ವೇ ಇದೆ, ಹಿಂಗ್ ಹೋದ್ರೆ ಹಿಂಗ್ ಸಿಗ್ತದ, ಬ್ರಹ್ಮಾಂಡದ ಶಕ್ತಿ ಹಿಂಗ್ ಹೋದ್ರೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ನೀವು ನಾನೇ ಮಾಡ್ತೀನ್ರಿ ಅಂತ ಯಾ ಗುರು ಯಾರಿಗ್ ಫೀಸ್ ಯಾಕೆ ಕಟ್ಬೇಕ್ರಿ ನಾವು? ಹಿಂಗೆಲ್ಲಾ ತಲೆ ಓಡ್ಸೋರು ನಮ್ಮಲ್ಲಿ ಬಾಳ್ ಬರ್ತಾರ. ರೇಖೆ ಬಗ್ಗೆ ಎಲ್ಲಾ ಯೂಟ್ಯೂಬ್ನಾಗ ಬಾಳ ಸಿಗ್ತಾವಲ್ಲ ಗೊತ್ತಿಲ್ಲ. ಯೂಟ್ಯೂಬ್ ತುಂಬಾ ನೀವು ಸುಮ್ನೆ ರೇಖಿ ಅಂತ ಹೊಡೀರಿ, ಗೂಗಲ್ ಬಾಬಾಗಳು ಬಾಳ ಅದ್ರಲ್ಲಿ. ಅವ್ರದೇ ಒಂದ್ ಜಗತ್ತಿದೆ. ನೀವು 3 ದಿನದಾಗೆ ಎಲ್ಲಾ ಆಕ್ಟಿವೇಟ್ ಮಾಡ್ಕೊಡ್ತಾರ ಅವ್ರೆ. ಯಾರು ಕೊಡ್ತಾರೆ? ಯೂಟ್ಯೂಬರ್ಗಳು ಕೊಡ್ತಾರೆ. ಸೊ ಹಾಗಾಗಿ ನೆನ್ಪಿಡ್ರಿ, ಈ ಎಲ್ಲಾ ಯೂಟ್ಯೂಬ್ ಆ ಟ್ಯೂಬ್ಗಳೆಲ್ಲಾನು ನಿಮ್ಗೆ ಬೌದ್ಧಿಕವಾಗಿ ಸ್ಟ್ರಾಂಗ್ ಮಾಡ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಇಮೋಷನಲಿ ಕನೆಕ್ಟ್ ಮಾಡೋದಕ್ಕೆ ಒಬ್ಬ ಗುರುವಿನ ಅವಶ್ಯಕತೆ ಇರುತ್ತೆ, ಒಬ್ಬ ವ್ಯಕ್ತಿ ಬೇಕಾಗುತ್ತೆ. ನಮ್ಗೆ ನೇರವಾಗಿ ಕನೆಕ್ಟ್ ಮಾಡೋದಕ್ಕೆ ಒಂದು ಶಕ್ತಿಯ ಅವಶ್ಯಕತೆ ಇರುತ್ತೆ. ಹಾಗಾಗಿ ಜಗತ್ತಿನ ಇಂಥದ್ದೊಂದು ವಿದ್ಯೆ ಇದೆ ರೇಖಿ, ಇಲ್ಲಿ ಗುರು ಇಲ್ಲದೇನೆ ಏನು ಕೆಲಸ ಆಗದು ನೋಡ್ರಿ. ಡಾಕ್ಟರ್ ಮಿಕಾವ್ ಉಸುಯಿ ಅವರು 18ನೇ ಶತಮಾನದ ಆ ಕಡೆಗೆ, ಇವತ್ತಿಗೂ ಅವ್ರದ್ದು ಹೆಸರು ತಗೊಂಡೆ ನಾವು ಹೀಲಿಂಗ್ ಶುರು ಮಾಡ್ತೀವಿ. ಋಗ್ವೇದ ಮುಗಿದು ಎಷ್ಟು ವರ್ಷ ಆಯ್ತು ಹೇಳ್ರಿ ನೀವು? ಸುಮಾರು ಒಂದ್ ಲೆಕ್ಕದ ಪ್ರಕಾರ ಹೇಳ್ತಾರೆ 5000 ವರ್ಷ ಆಗಿರ್ಬೋದು, ಹೆಚ್ಚು ಕಡಿಮೆ, ಅದ್ರ ಕೌಂಟ್ ಮಾಡಿದ. ಆದ್ರೆ ಇವತ್ತಿಗೂ ಋಗ್ವೇದವನ್ನ ನೆನಪು ಮಾಡಿ ನಾವು ಇಂಡಿಯನ್ ರೇಖೆಯನ್ನ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಒಂದು ಶಕ್ತಿಯೊಂದಿಗೆ ಜೋಡಿಸ್ಕೊಂಡು ಮಾಡುವಂತಹ ಹೀಲಿಂಗ್ ಮಾಡಾಲಿಟಿ ಅಂತ ಯಾವ್ದಾದ್ರೂ ಇದ್ರೆ ಅದು ರೇಖೆ ಇದೆ. ಹಾಗಾಗಿ ದಯವಿಟ್ಟು ಬರ್ಕೊಡ್ರಿ. ನೀವೆಲ್ಲರೂ ಸಂಪೂರ್ಣ ಬ್ರಹ್ಮಾಂಡವೇ ನಿಮ್ಮನ್ನ ಕೈ ಹಿಡಿದು ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ. ಹಾಗಾಗಿ ಯಾವಾಗ ಕರ್ಕೊಂಡ್ ಬಂದಿದೆ ಅಂದ್ರೆ ನಡಿಬೇಕು ಯಾರು?
ಈ ಬ್ರಹ್ಮಾಂಡದ ಕೆಲಸ ಆಯ್ತು, ಯೂನಿವರ್ಸಲ್ ಕೆಲಸ ಆಯ್ತು, ಪ್ರೇಮ್ ಸಾಗರ್ ಅವ್ರಿಗೆ ತಂದು ಇಲ್ಲಿ ಜೋಡಿಸ್ಬಿಡುತ್ತೆ. ಈಗ ದಿನ ನಡಿಬೇಕ್ಯಾರು? ಈಗ ನಾವು ಸಣ್ಣವರಿದ್ದಾಗ ಗೊತ್ತಲ್ಲ ನಮ್ ಪೇರೆಂಟ್ಸು ಮೊದಲನೇ ದಿನ 2ನೇ ದಿನ 1 ತಿಂಗಳು ಹೊಡೆದು ಬಡ್ದು ಒಯ್ದು ಸ್ಕೂಲ್ನಾಗ ಬಿಟ್ಟು ಬರ್ತೀರಾ? ಕ್ಲಾಸ್ ರೂಮ್ನಾಗ ಯಾರು ಕುಂತರು? ನಾವು. ಕಲ್ತೇವೆ ಯಾರು? ನಾವು. ಅದ್ರ ತಂದು ಜೋಡಿಸೋದಕ್ಕೆ ಒಬ್ರು ಮಾಧ್ಯಮ ಇದ್ರಲ್ಲ, ಸೇಮ್ ಹಂಗೆ ಗುರು ಏನ್ ಮಾಡ್ತಾರಂದ್ರ ನಿಮ್ ಕ್ಲಾಸ್ ರೂಮಿನ ತನಕ ತಂದು ಜೋಡಿಸ್ತಾರ. ಉಳಿದಿನ ಪ್ರಯಾಣ ಯಾರ್ದಿದೆ? ನಿಮ್ದು ಮಾತ್ರ ಇದೆ. ಹಾಗಾಗಿ ಇವತ್ತಿನ ಸೆಷನ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಅನ್ಕೊಂಡಿನಿ. ಅರ್ಥ ಆಯ್ತಾ ಎಲ್ಲರಿಗೂ? ಮತ್ತೆ ನಾಳೆ ಸರಿಯಾಗಿ 8 ಗಂಟೆಗೆ ಬರ್ಬೇಕು. 8 ಅಂದ್ರೆ 8, ವಿಡಿಯೋ ಆನ್ ಅಂದ್ರೆ ಆನ್. ನಾವು ಬೀದರ್ದವ್ರು ಹಿಂಗೆ ನೋಡಿ, ಸ್ಟ್ರಾಂಗ್ ಜಾಸ್ತಿ. ನಾವ್ ಎಲ್ಲರ ರಿಕ್ವೆಸ್ಟ್ ಮೋಡಿಗೆ ಬಂದು ಅಯ್ಯೋ ನಿಮ್ ಕೈ ಜೋಡಿಸ್ತೀವ್ರಿ ಹಂಗಿಲ್ಲ. ಬರ್ತೀರಿ ವಿಡಿಯೋ ಆನ್ ಮಾಡಿ ಕೊಡ್ರಿ ಅಂತೀನಿ. ಕಲಿತ್ರಿ, ಪೂರ್ತಿ ಕಲೀರಿ. ಯಾವಾಗ್ಲೂ ಜ್ಞಾನ ಇದೆ ನೋಡ್ರಿ, ಕೆಣಕ್ ಬಿಡ್ಬಾರ್ದು. ಅದಕ್ಕೆ ಡೆಪ್ತಿಗೆ ಹೋಗ್ಬೇಕು, ನೀವು ಅದು ಅರ್ಥ ಮಾಡ್ಕೊಳ್ಬೇಕು. ಅವಾಗ ನಿಮ್ಗೆ ಇದ್ರಲ್ಲಿ ಏನಿದೆ ಅಂತ ಹೇಳಿ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. 1 ಆಮೇಲೆ 2ನೇದು ರೇಖಿ ಲೆವೆಲ್ 2ದಲ್ಲಿ ಬರ್ತವಂದವ್ರಿಗೆಲ್ಲ ತಗೊಳಂಗಿಲ್ಲ. ಬೆಳಿಗ್ಗೆ 5:15 ಕೋರ್ಸ್ ಶುರು ಆಗುತ್ತೆ ನಮ್ದು, 5:15 ಇಂದ 6:15. ಯಾರ್ ಚಾಲೆಂಜ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ತೀರಿ ಅವ್ರು ಮಾತ್ರ ರೇಖಿ ಲೆವೆಲ್ 2 ನಲ್ಲಿ ತಗೋತೀವಿ. ಹಿಂಗೆ ಇರೋದು ನಮ್ ಸಿಸ್ಟಮ್, ಹಿಂಗೆ ಮಾಡಿನ. ಸೊ ಹಾಗಾಗಿ ಬೆಳಿಗ್ಗೆ ಚಾಲೆಂಜ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋರಿಗೆ ಇಲ್ಲಿ ಒಂದು ಅವಕಾಶ ಮುಂದಿನ ಸಲ ನಿಮ್ಗೂ ಸಿಗುತ್ತೆ ಅಂತೇಳಿ ಹೇಳ್ತಾ, ಮತ್ತೆ ಉಳಿದ ಎಲ್ಲಾ ವಿಚಾರಗಳು ನಿಮ್ಗೆ ನಾಳೆ ಮತ್ತೆ ಹೇಳ್ತೀನಿ. ಮತ್ತೆ ಹೇಳ್ದೆ ನೋಡ್ರಿ, 1 ನಿಮಿಷನೂ ನಿಮ್ದು ಆ ಕಡೆ ಈ ಕಡೆ ಆಯ್ತು ರೇಖಿ ಗೊತ್ತೇ ಆಗೋದಿಲ್ಲ. ನೋಡ್ರಿಬೇಕಾದ್ರೆ ಇವತ್ತು ಯಾರ್ಯಾರು ಲೇಟ್ ಮಾಡಿ ಜಾಯ್ನ್ ಆಗಿರಿ, ಅನುಭವ ಇದೆ? ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಮೊದ್ಲಿಗೆ 140 ಬಂದ್ರಿ. ಹೇಮ್ಲತಾ ಸ್ವಲ್ಪ ಲೇಟ್ ಮಾಡಿದ್ರಿ. ಈಗ ಹೇಳ್ರಿ, ನಾನ್ ಫಸ್ಟ್ ಬಂದ್ಮೇಲೆ ಏನ್ ಹೇಳ್ದ? ಗೋವಿಂದೋ ಗೋವಿಂದ, ನೀವ್ ಹೇಳಿದ್ದೇನು ನಾ ಕೇಳಿದ್ದೇನು. ಬಂದ ತಕ್ಷಣ ಏನ್ ಮಾಡ್ತೀರಿ ಅಂದ್ರೆ ಗಡಿಬಿಡಿ ಮಾಡ್ಲಕ್ ಶುರು ಮಾಡಿದ್ರಿ. ನೀವೇ ಪರಿಕಲ್ಪನೆ ಮಾಡ್ಕೋತ್ರಿ, ಕಪೋಲ ಕಲ್ಪಿತ ವಿಚಾರಗಳು ನೀವೇ ಪೋಣಿಸ್ಕೋತ್ರಿ. ಯಾಕಂದ್ರೆ ನೀವು ಕೇಳಿರೋದಿಲ್ಲ. ನಾನ್ ಋಗ್ವೇದ ಹೇಳಿನಿ, ನೀವ್ ಯಾವ್ದೋ ವೇದ ಕೇಳಿರ್ತೀರಿ, ಹಿಂಗಾಗ್ಬಿಡುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಸಮಯ ಪರಿಪಾಲನೆ ಇದೆ ನೋಡ್ರಿ, ಇದು ಸಕ್ಸಸ್ ನ ಮೂಲ ಸೂತ್ರ ಇದೆ. ನಾಳೆ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಜಾಯ್ನ್ ಆಗ್ರಿ. ಮತ್ತೆ ನನ್ ಪ್ರಕಾರ ನಮ್ಮ ಬ್ಯಾಚ್ ನಲ್ಲಿ CM PM ಅಂತೂ ಯಾರು ಇಲ್ಲ ಅಂತ ಅನ್ಕೊಂಡಿನಿ. ನಂತವ್ರು ಯಾರಾದ್ರೂ ಜಾಯ್ನ್ ಆಗಿದ್ರಿ? CM PM ಈಕ್ವಲ್ ಇರೋರು ಅವ್ರು ಮಾತ್ರ ವಿಡಿಯೋ ಆನ್ ಮಾಡಂಗಿಲ್ಲ. ನಾವು ಅವ್ರಿಗೆ ಅಕ್ಸೆಪ್ಟ್ ಮಾಡ್ತೀವಿ. ಯಾಕಂದ್ರೆ CM ಅವರ ದೇಶ ನಾಡೆಲ್ಲ ನಡೆಸ್ತಾರ, ಹೋಗ್ಲಿ ವಿಡಿಯೋ. ಉಳಿದವ್ರ ಮಾಡ್ತಾರಂತ ತಿಳ್ಕೊಂಡಿನ. ಸೊ ಹಾಗಾಗಿ ದಯವಿಟ್ಟು ನಾಳೆ ನೆನ್ಪಿಡ್ರಿ, ಇಲ್ಲಾಂದ್ರೆ ನಮ್ ಟೀಮ್ ಬಾರಿ ಸ್ಟ್ರಾಂಗ್ ಇದೆ. ಯಾರು ವಿಡಿಯೋ ಆಫ್ ಮಾಡ್ತೀರಿ ನೀವು ಆಫೇ, ಮತ್ ವಾಪಸ್ ಬರಂಗಿಲ್ಲ. ಹಾಗಾಗಿ ದಯವಿಟ್ಟು ಈ ವಿದ್ಯೆಯನ್ನ ಸರಿಯಾಗಿ ನೀವು ಕಲೀರಿ. ನಿಮ್ಮ ಸಲುವಾಗಿ ಮೊದಲು ನೀವು ಕಲೀರಿ, ನಿಮ್ಮನ್ನ ನೀವು ಬಿಲ್ಡ್ ಮಾಡ್ಕೊರಿ, ನೀವು ಬೆಳೀರಿ, ನಿಮ್ಗೆ ಆ ಎನರ್ಜಿ ಕನೆಕ್ಟ್ ಆಗ್ಲಿ. ಆ ನಂತರ ಉಳಿದವರಿಗೆಲ್ಲಾನು ನೀವು ರಿಸಲ್ಟ್ ಕೊಡ್ಬೋದು ಅಂತೇಳಿ ಹೇಳ್ತಾ, ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ, ಧನ್ಯವಾದ. ಮತ್ತೆ ನಾಳೆ ಸಿಗೋಣ. ಎಲ್ಲಾರು ನಿಮ್ ಹೆಸರನ್ನ ಮೆನ್ಷನ್ ಮಾಡ್ಕೊರಿ. ಇಲ್ಲಿ PO CO ಅಂತ ಒಬ್ರು ಸರ್ ಕುಂತಿದ್ದಾರೆ, ಒಬ್ಬರ ಅಮ್ಮ ಇದ್ದಾರೆ, ಪಾಪ ಭಾಳ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಬಟ್ ಅದ್ರ ಮೇಲೆ ಹೆಸರೇ ಇಲ್ಲ, V2 ಆಗ್ಯದ. ಈಗ ನಾನು ಯಾರಿಗ್ ಹೀಲಿಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು? ಗುರುಗಳ ಸಮಸ್ಯೆ ನೋಡ್ರಿ, ನಮ್ದು ಯಾರು ಕೇಳ್ಬೇಕು? ಸೊ ಹಾಗಾಗಿ ದಯವಿಟ್ಟು ನಿಮ್ ಹೆಸರು ಮೆನ್ಷನ್ ಮಾಡ್ಕೊರಿ, ವಿಡಿಯೋ ಆನ್ ಇಕ್ರಿ, ಅಲರ್ಟ್ ಜೋನ್ ಅಲ್ಲಿ ಇರ್ರಿ. ಒಬ್ಬ ಶಿಷ್ಯ ಅಂದ್ರೆ ಒಬ್ಬ ಸ್ಟೂಡೆಂಟ್ ಆಗುವಂತ ಮನಸ್ಥಿತಿಯಿಂದ ನೀವು ಇಲ್ಲಿ ಕುಂತ್ರೆ ನಿಮ್ ಕಲಿಯೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಇನ್ನೊಂದು ಸಲ ಶರಣಾರ್ಥಿಯನ್ನ ಹೇಳ್ತಾ ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.